ನಮಸ್ತೆ ಕರ್ನಾಟಕ, ಹಾಯ್ ಬೆಂಗಳೂರು. ನಾನು ನಿಮ್ಮ ಕಾರ್ಸ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಭರತ್ ಕುಲಾಲ್ ಮಾತಾಡ್ತಾ ಇರೋದು. ಟೂ ವೀಲರ್ ಮೇಂಟೆನೆನ್ಸ್ ಗಾಡಿ ಸರ್ ಇದು. FC ಲ್ಯಾಪ್ಸ್ ಆಗಿರೋ ಗಾಡಿ ನಾವು ಮಾರೋದಿಲ್ಲ. ಖಂಡಿತ ನಮ್ಮ ವೀಕ್ಷಕರಿಗೆ ಒಂದು ಗಾಡಿ ಕೊಡೋಣ ಸರ್. 100% ಸರ್. ಆಕ್ಸಿಡೆಂಟ್ ಹತ್ರ ಏನು ಇಲ್ಲ. ಯಾಕಂದ್ರೆ ವೀಕ್ಷಕರು ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಸರ್ ನಾವು ಇಲ್ಲಿ ಬಂದ್ಬಿಟ್ಟಿದ್ವಿ ಸರ್, ನಿಮ್ ಬ್ರಾಂಚ್ ಸರ್ ಇದು ಅಂತಾರೆ. ನಮ್ದು ಅಲ್ಲಿ ಇನ್ನೊಂದು ಗಾಡಿ ಇದೆ, ಅಲ್ಲಿ ಫುಲ್ ಆಗೋದು, ರೋಡಲ್ಲಿ ಜಾಗ ಇರಲ್ಲ ಸರ್. ಆಲ್ರೆಡಿ ಸೇಲ್ ಆಗಿತ್ತು, ಅವ್ರಿಗೆ ಲೋನ್ ಆಗಿಲ್ಲ ಪಾಪ. ಸ್ಪೋರ್ಟ್ಸ್ ವೆಹಿಕಲ್ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ 1.2. ಇಲ್ಲಿ ಧಾರವಾಡ, ಶಿವಮೊಗ್ಗ, ಉಡುಪಿನಿಂದ ಬರ್ತಾರೆ. ಏನಕ್ಕೆ ಸರ್ ಬರ್ತಾರೆ? ಅಲ್ಲಿಂದ ಇಲ್ಲಿ ಶೋರೂಮ್ ಇಲ್ವಾ? ಸ್ವಿಫ್ಟ್ ಏನ್ ಪ್ರೈಸ್ ಇದೆ ಸರ್? ಡಿಸೈರ್ ನೀವೇ ನೋಡ್ತಾ ಇದ್ದೀರಾ. ಪವರ್ ಸ್ಟೇರಿಂಗ್ ಬೇಕಾ? ಪವರ್ ಸ್ಟೇರಿಂಗ್ ಇದೆ. AC ಬೇಕಾ? AC ಇದೆ. ಪವರ್ ವಿಂಡೋ ಬೇಕಾ? ಪವರ್ ವಿಂಡೋ ಇದೆ. ಬೇಡ ಸರ್, 3,55,000 ಕೊಡಿ ಸರ್ ಸಾಕು. ಫೈನಲ್ ನಿಮ್ಗೆ 85 ಹೇಳ್ತಾ ಇದೀವಿ, 75ಗೆ ಫೈನಲ್ ಕೊಡ್ತೀವಿ. ಹೌದು ಸರ್. ಗಾಡಿ ಹೆಂಗಿದೆ ಅಂದ್ರೆ ಖಂಡಿತವಾಗಿದೆ ಸರ್, ನಾವು ಜಾಸ್ತಿ ಮಾರ್ಜಿನ್ ಇಲ್ಲ. ಫೈನಲ್ 2,55,000ಗೆ ನಿಮ್ಗೆ ಕಡಿಮೆ ಅನಿಸ್ತಾ, ಚೆನ್ನಾಗ್ ಅನಿಸ್ತಾ ಸರ್? ನಿಮ್ಗೆ ಎಲ್ಲಾ ಫೀಚರ್ಸ್ ಇದೆ. ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋಸ್, ಏರ್ ಬ್ಯಾಗ್ಸ್, ಕ್ಯಾಶ್ ತಗೊಂಡ್ ಬಂದು ಗಾಡಿ ತಗೊಂಡೋಗಿದ್ದಾರೆ ಸರ್. ಇದು 85 PS RXL, 18 to 20 ಮೈಲೇಜ್ ಬರುತ್ತೆ. ಅದು ನಾ ಹೇಳಿದ್ನಲ್ಲ, ನಮ್ ವೀಕ್ಷಕರ ಹತ್ರ ಎಲ್ಲಾರ ಹತ್ರ ಒಂದು ಗಾಡಿ ಇರ್ಬೇಕು ಸರ್. ಇದು ಮಹೇಂದ್ರ ಕ್ವಾಂಟೋ ಬಂದು 7 ಸೀಟರ್ ಬರುತ್ತೆ. ಫಸ್ಟ್ ಓನರ್ ಗಾಡಿ, ಲೇಡೀಸ್ ಹೆಸರು ಮೇಲೆ ಇರೋದು ಗಾಡಿ. ಈ ಗಾಡಿ ಪ್ರೈಸ್ ಬಂದು 2,75,000 ಸರ್. ಕ್ವಾಲಿಟಿ ಬಟ್ ಪ್ರೈಸಿಂಗ್ ಇದು 1,85,000ಗೆ ಆಗುತ್ತೆ ಸರ್. 1,65,000ಗೆ ಕೊಟ್ಬಿಡ್ತೀನಿ. ಯಾವ್ದನ್ನ ತಗೊಳ್ಳಿ, 4,55,000ಗೆ ನಿಮ್ಗೆ ಡಸ್ಟರ್ ಕೊಡ್ತೀನಿ ಸರ್. ಏನ್ ಪ್ರೈಸ್ ಹೇಳ್ತಾ ಇದ್ದಾರೆ ಸರ್ ಇದು? ಸರ್ ಇದು ಒಂದು 2 ಲಕ್ಷ ಕೊಡ್ತೀನಿ ಸರ್. ಫೈನಲ್ ಟು ಫೈನಲ್ 1,55,000ಗೆ ಕೊಡ್ತೀನಿ ಸರ್. 2,55,000 ಕೊಡ್ತೀನಿ ಸರ್. ಸರ್ ಇದು 245 ಆಗುತ್ತೆ ಸರ್. ಇದು 255, ಇದು 245. ಓಕೆ ಸರ್. ಓಮ್ನಿ ಬಂದು ಇವತ್ತು ಮಾರ್ಕೆಟ್ ಅಲ್ಲಿ ಎಷ್ಟು ಡಿಮ್ಯಾಂಡ್ ಇದೆ ಅಂದ್ರೆ ನಿಮ್ಗೆ ಗೊತ್ತಿದೆ. ಟಾಪ್ ಎಂಡ್ ಮಾಡಲ್ ಪೆಟ್ರೋಲ್ ಇಂಜಿನ್. ಇದೊಂದು ಡೆಂಟ್ ಇದೆ, ಬೇಕಾದ್ರೆ ರೆಡಿ ಮಾಡಿ ಕೊಡ್ತೀವಿ ಸರ್. ಇದು ಬಂದು ನಿಮ್ಗೆ 245ಗೆ ಆಗುತ್ತೆ ಸರ್. ಇದನ್ನು 2,45,000ಗೆ ಆಗುತ್ತೆ ಸರ್. 1,25,000ಗೆ ಸ್ಯಾಂಡ್ರೋ ಜಿಂಕ್ ಕೊಡ್ತೀವಿ ಸರ್. ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತೀವಿ ಸರ್. 2016 ಮಾಡಲ್ ಸಿಂಗಲ್ ಓನರ್. ಈ ಗಾಡಿ ಪ್ರೈಸ್ 2,25,000 ಹೇಳ್ತಾ ಇದೀವಿ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಫೈನಲ್ 135ಗೆ ಆಗುತ್ತೆ ಸರ್. 16 ಮಾಡಲ್ ಹೋಂಡಾ ಇಯಾನ್ 2,65,000 ಕೊಡ್ತೀನಿ ಸರ್. ಒಂದು ಲೋ ಬಜೆಟ್ ಅಲ್ಲಿ ಒಂದು ಒಳ್ಳೆ ಗಾಡಿ, ಒಂದು ಟೂ ವೀಲರ್ ಆಕ್ಟಿವಾ ಡಿಯೋ ಮೇಂಟೆನೆನ್ಸ್ ಮಾಡೋ ಗಾಡಿ ನೋಡಿ. ಡಿಯೋ ಮೇಂಟೈನ್ ಮಾಡ್ತಾರಲ್ಲ ಆ ತರ ಬರುತ್ತೆ ಸರ್. ಅದಕ್ಕೆ ಸರ್ವಿಸಿಂಗ್ ಚಾರ್ಜಸ್. ನಿನ್ನ ಹತ್ರ ಕೋಟಿ ರೂಪಾಯಿ ನನ್ನ ಕೂದಲಿಗೆ ಸಮಾನ. ಈ ಗಾಡಿ ಪ್ರೈಸ್ ಬರೀ 75,000 ಕೊಡ್ತೀನಿ ಸರ್. 3,55,000 ಯಾವ್ದಾರ ತಗೊಳ್ಳಿ. ರ್ಯಾಪಿಡ್ 13 ಇದೆ, 12 ಇದೆ. ಲೋ ಮಾರ್ಜಿನ್ ಇಟ್ಕೊಂಡು ಗಾಡಿಗಳು ಸೇಲ್ ಮಾಡ್ತೀವಿ ಸರ್. ಸರ್ 13 ಸ್ವಿಫ್ಟ್ ಇದು ಎಲ್ಲ ಸೇಲ್ ಆಗಿದೆ ಸರ್. ಇದು ಬಂದು ನಿಮಗೆ ಒಂದು 1,65,000 ಮಾಡ್ಕೊಡ್ತೀವಿ ಸರ್. ಇದು ಪ್ರೈಸ್ ಬಂದು 1,35,000 ಫೈನಲ್ ಮಾಡ್ಕೊಡ್ತೀವಿ ಸರ್. ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ ಇದಕ್ಕೆ? ಸರ್ 1,55,000 ಮಾಡ್ಕೊಡ್ತೀವಿ ಸರ್. ಸರ್ ಇದು 245 ಫೈನಲ್ ಆಗುತ್ತೆ. ಇದು ಬಂದು ರೆಡ್ಸನ್ ಗೋ ಸರ್. 2014 ಮಾಡಲು ನಿಮ್ಗೆ ಡಾಕ್ಟರ್ ಯೂಸ್ ವೆಹಿಕಲ್ ಅನ್ಬೋದು. ಇದು ಗಾಡಿ ಚೆನ್ನಾಗಿದೆ. 56,000 ಓಡಿದೆ ಸರ್. ಇದು ಬಂದು 2,20,000 ಫೈನಲ್ ಆಗುತ್ತೆ ಸರ್. 2,65,000ಗೆ ಫ್ರೀ ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ ಸರ್. ಇದು ಬಂದು 1,10,000 ನೆಗೆಸ್ಟೇಬಲ್ ಆಗುತ್ತೆ ಸರ್. ಬಂದು 1,65,000 ಆಗುತ್ತೆ ಸರ್. ಸರ್ ಇದು ಬಂದು 1,25,000 ನೆಗೆಸ್ಟೇಬಲ್ ಆಗುತ್ತೆ ಸರ್. ನಮಸ್ತೆ ಕರ್ನಾಟಕ, ಹಾಯ್ ಬೆಂಗಳೂರು. ನಾನು ನಿಮ್ಮ ಕಾರ್ಸ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಭರತ್ ಕುಲಾಲ್ ಮಾತಾಡ್ತಾ ಇರೋದು. ಸೊ ನಾನಿವತ್ತು ಫಸ್ಟ್ ಟೈಮು ನಾಗರಬಾವಿ ಹತ್ರ ಬರುವಂತ MS ಕಾರ್ಸ್ ಅಲ್ಲಿ ಇದ್ದೀನಿ. MS ಕಾರ್ಸ್ ನ ಓನರ್ ಆಗಿರುವಂತ ಸೈಫ್ ಅವರಿದ್ದಾರೆ ಸರ್. ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸೊ ನಾನ್ ಚೆನ್ನಾಗಿದ್ದೀನಿ ಸರ್. ಫಸ್ಟ್ ಟೈಮ್ ಮೊದಲ ಬಾರಿಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಮಲ್ಲಿ ತುಂಬಾನೇ ಕಮ್ಮಿ ಬಜೆಟ್ ಅಲ್ಲಿ ಕಾರ್ಸ್ ಕೊಡ್ತಾ ಇದೀರಾ ಅನ್ನೋ ಕಾರಣಕ್ಕೆ ಅಲ್ಲಿಂದ ಇಲ್ಲಿಗೆ ಬರಕಾಯ್ತು. ಸೊ ಒಳ್ಳೊಳ್ಳೆ ಬಜೆಟ್ ಅಲ್ಲಿ ಕಾರ್ಸ್ ಗಳನ್ನ ಕೊಡ್ತಾ ಇದಾರೆ. ಫುಲ್ ವಿಡಿಯೋ ಕೂಡ ನೀವು ಕಂಪ್ಲೀಟ್ ಆಗಿ ನೋಡಿ. MS ಕಾರ್ಸ್ಗೆ ಯಾಕೆ ಜನ ಬರಬೇಕು ಅಂತ ಹೇಳ್ತೀರಾ ಸರ್? ಸರ್ MS ಕಾರ್ಸ್ಗೆ ಯಾಕೆ ಜನ ಬರಬೇಕು ಅಂದ್ರೆ ಪ್ರೈಸಿಂಗ್, ಇನ್ನೊಂದು ಗಾಡಿಗಳು ಕಂಡೀಷನ್. ಓಕೆನಾ, ಚೆಕ್ ಮಾಡಿ ಅದಕ್ಕೆ ಬರ್ತಾರೆ. ಈಗ ನೋಡಿ ನಮ್ದು ಅಲ್ಲಿ ಇನ್ನೊಂದು ಗಾಡಿ ಇದೆ, ಅಲ್ಲಿ ಫುಲ್ ಆಗೋದು, ರೋಡಲ್ಲಿ ಜಾಗ ಇರಲ್ಲ. ಈಗ ಯಾಕೆ ಸೇಲ್ ಆಗತ್ತೆ ಹೇಳಿ? ಹುಬ್ಳಿ, ಧಾರವಾಡ, ಶಿವಮೊಗ್ಗ, ಉಡುಪಿನಿಂದ ಬರ್ತಾರೆ. ಏನಕ್ಕೆ ಸರ್ ಬರ್ತಾರೆ? ಅಲ್ಲಿಂದ ಇಲ್ಲಿ ಶೋರೂಮ್ ಇಲ್ವಾ? ಬೆಂಗಳೂರಲ್ಲಿ ನೂರಂತ ಏನಕ್ಕೆ ಬರ್ತಾರೆ? ಕ್ವಾಲಿಟಿ ಚೆನ್ನಾಗಿರುತ್ತೆ. ಕ್ವಾಲಿಟಿ ಬಟ್ ಪ್ರೈಸಿಂಗ್. ನಾವು ಲೋ ಮಾರ್ಜಿನ್ ಇಟ್ಕೊಂಡು ಗಾಡಿಗಳು ಸೇಲ್ ಮಾಡ್ತೀವಿ ಸರ್. ಜಾಸ್ತಿ ಮಾರ್ಜಿನ್ ಇಟ್ಕೊಂಡು ಆತರ ಇದ್ ಮಾಡಲ್ಲ. ಹೆಂಗಂದ್ರೆ ನಮ್ದು ಆಸ್ ಇಟ್ ಈಸ್ ಕಂಡೀಷನ್ ಇರುತ್ತೆ. ನಾವು ಬೇಕು ಅಂದ್ರೆ ಮಾತ್ರ ರೆಡಿ ಮಾಡ್ಕೊಡ್ತೀವಿ. ಕಸ್ಟಮರ್ ಏನೋ ಬಂದು ಸಹ ಈ ತರ ಸ್ಕ್ರಾಚ್ ಆಗಿದೆ, ಡೆಂಟ್ ಆಗಿ ರೆಡಿ ಮಾಡ್ಕೊಡಿ ಅಂದ್ರೆ ಮಾತ್ರ ರೆಡಿ ಮಾಡ್ಕೊಡ್ತೀವಿ. ಹಂಗೆ ಇಟ್ಟಿರ್ತೀವಿ, ಹಂಗೆ ಸೇಲ್ ಮಾಡ್ತೀವಿ ಸರ್. ಹಂಗೆ ಸೇಲ್ ಮಾಡ್ತೀವಿ. ಸುಮಾರು ಗಾಡಿಗೂ ನಮ್ದು ಒಂದು ತಿಂಗಳಿಗೆ ನಮ್ ಟಾರ್ಗೆಟ್ ಕಡಿಮೆ ಅಂದ್ರೆ 50+ ವೆಹಿಕಲ್ಸ್ ನಾವು ಮಾರಾಟ ಮಾಡ್ತೀವಿ. ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತೀವಿ ಸರ್. ಹೌದು, ನಾನು ಹೇಳಿದ್ ಸರ್, ನೀವು ನೋಡಿ ಈಗ ಸುಮಾರು ವಿಡಿಯೋಗಳು ನೋಡಿ ನಿಮ್ಗೆ ಕಡಿಮೆ ಅನಿಸ್ತಾ
ಚೆನ್ನಾಗ್ ಅನಿಸ್ತಾ ಬನ್ನಿ ನಮ್ಮ ಹತ್ರ ತಗೊಂಡೋಗಿ. ಓಕೆ, ಶೋರೂಮ್ಗಳಲ್ಲಿ ಏನು ಶೋರೂಮ್ ಪೀಸ್ಗಳಲ್ಲಿ ತುಂಬಾ ಚೆನ್ನಾಗಿ ಲೈಟಿಂಗ್ ಗೀಟಿಂಗ್ ಮಾಡಿ ಇಟ್ಟಿರ್ತಾರೆ, ಬಾಡಿ ಕಟ್ಟಬೇಕು ಪಾಪ ಅವ್ರು, ಅದನ್ನೆಲ್ಲ ಇವ್ರ ಕಡೆಯಿಂದ ತೆಗುತ್ತಾರೆ. ಸೊ ಆ ಕಾರಣಕ್ಕೆ ಇಲ್ಲಿ ಕಮ್ಮಿಗೆ ಸಿಗ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಕ್ವಾಲಿಟಿನೂ ಇಂಪಾರ್ಟೆಂಟ್ ಆಗುತ್ತೆ, ಪ್ರೈಸಿಂಗ್ ಕೂಡ ಇಂಪಾರ್ಟೆಂಟ್. ಹೌದು ಸರ್ ಕ್ವಾಲಿಟಿ ನೋಡಿ ಚೆಕ್ ಮಾಡಿ. ನಾನು ಹೇಳಿದೆ ಅವಾಗ ವಿಡಿಯೋದಲ್ಲಿ ನಿಮ್ಗೆ, ಬ್ಲೈಂಡ್ ಆಗಿ MS ಕಾರ್ಸೇ ಅಲ್ಲ, ಯಾವ ಶೋರೂಮ್ ಅಲ್ಲಿ ತಗೊಳಕ್ ಹೋಗ್ಬಿಡಿ, ಮೆಕ್ಯಾನಿಕ್ ಗೆ ಕರ್ಕೊಂಡ್ ಬನ್ನಿ, ಚೆಕ್ ಮಾಡಿ ತಗೊಂಡೋಗಿ. ಇಲ್ಲ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆಯಾ 100%, ಅವಾಗ ತಗೊಂಡೋಗಿ. ನಾನು ಹೇಳೋದು ಈ ಗಾಡಿಗಳನ್ನೆಲ್ಲ ಎಲ್ಲಿಂದ ತಗೊಂಡ್ಬರ್ತೀರಾ ಅಂತ. ಸರ್ ಹೆಂಗ್ ಸಿಗ್ತಾ ಇದೆ ನಾವು ನೋಡಿ ಸರ್, ಆಕ್ಷನ್ ಅಲ್ಲಿ ತಗೊಂತೀವಿ, ಮತ್ತೆ ಶೋರೂಮ್ ಅಲ್ಲಿ ತಗೊಂತೀವಿ. ನಾವೇನ್ ಮಾಡ್ತೀವಿ, ಕ್ಲಬ್ ಮಾಡಿ ತಗೊಂತೀವಿ. ಅವಾಗ ನಮ್ಗೆ ಈಗ ಏನ್ ಗೊತ್ತಾ ಸರ್, ಈಗ ಸುಮಾರು ನಮ್ಮ ಹತ್ರ ನೋಡಿ ನಿಮ್ಗೆ ಯಾವ ಬ್ರ್ಯಾಂಡ್ ಬೇಕು ಎಲ್ಲಾ ಬ್ರ್ಯಾಂಡ್ ಸಿಗತ್ತೆ. ಈಗ ಒಬ್ಬೊಬ್ರು ಡೀಲರ್ ಇದ್ದಾರೆ, ಬರೀ ಆಲ್ಟೋ ಮಾರೋರೆ, ಮಾರುತಿ ಗಾಡಿ ತಗೊಳ್ಳೋರು ಒಬ್ಬ ಡೀಲರ್ ಇರ್ತಾರೆ, ಬರೀ ಹೋಂಡೈ ಕಂಪ್ನಿ ತಗೊಂಡ್ ಮಾರೋರು ಇದಾವ್ರೆ. ನಮ್ದು ಆ ತರ ಇಲ್ಲ, ನಮ್ದು ಯಾವ ಕಂಪ್ನಿ ಬೇಕು ಪ್ರತಿ ಒಂದ್ ಎಲ್ಲಾ ವೆಹಿಕಲ್ಸ್ ನಮ್ಮ ಹತ್ರ ಸಿಗತ್ತೆ. ಅದಕ್ಕೆ ನಾವು ಕ್ಲಬ್ ಮಾಡಿ ತಗೊಂತೀವಿ 10 ನಿಂದ 15 ಗಾಡಿ. ಅವಾಗ ನಮ್ಗೆ ಕಡಿಮೆಗೆ ಸಿಗತ್ತೆ, ಅವಾಗ ನಾವು ಕಡಿಮೆಗೆ ಕೊಡ್ತೀವಿ, ಒಂದು ಲೋ ಮಾರ್ಜಿನ್ ತಗೊಂಡು ಕೊಡ್ತೀವಿ ಸರ್. ಓವರ್ ಆಲ್ ಅವರು ಬಲ್ಕ್ ಆಗಿ ತಗೋತಾರೆ, ಒಳ್ಳೆ ಕಮ್ಮಿ ಬಜೆಟ್ ಅಲ್ಲಿ ಸಿಗುತ್ತೆ. ಹೌದು ಸರ್. ಸೊ ನಾವು ಎಷ್ಟು ವರ್ಷದಿಂದ ನಾವು ಬಿಸ್ನೆಸ್ ಮಾಡ್ತಾ ಇದೀವಿ, ನಾವು ಚೆಕ್ ಮಾಡಿ ತಗೊಂಡ್ ಬರ್ತೀವಿ. ಇಂಜಿನ್ ಗೇರ್ ಬಾಕ್ಸ್ ಚೆಕ್ ಮಾಡಿ ನಾವು ತಗೊಂಡ್ ಬರೋದು. ನಿಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕಲ್ವಾ, ಆಯ್ತಪ್ಪ ಚೆನ್ನಾಗಿದೆ ಅಂತ ತಗೊಂಡ್ ಹೋಗ್ಬೋದು ಅಷ್ಟೇ. ಸೊ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ಮೋರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಸೊ ಯಾವ್ದಕ್ಕೂ ವಿಡಿಯೋ ನೋಡಿ ನೀವು ಕಾಲ್ ಮಾಡೋದಕ್ಕಿಂತ ನೀವೇ ಒಂದ್ಸಲಿ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ MS ಕಾರ್ಸ್ನ ಅಂತ. ಸರ್ MS ಕಾರ್ಸ್ ಲೊಕೇಶನ್ ಎಲ್ಲಾ ವೀಕ್ಷಕರು ಗೊತ್ತಿರುತ್ತೆ. ಫಸ್ಟ್ ಟೈಮ್ ನಿಮ್ ಹತ್ರ ಒಂದು ವಿಡಿಯೋ ಮಾಡ್ತಾ ಇವಿ, ನಿಮ್ಗೂ ಒಂದ್ಸಲಿ ಎಕ್ಸ್ಪ್ಲೈನ್ ಮಾಡ್ತೀವಿ. MS ಕಾರ್ಸ್ ನಮ್ದು ನಾಯಂಡಲ್ಲಿ ರಿಂಗ್ ರೋಡ್ ಅಲ್ಲಿ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಇದೆ, ನೀವು ನೋಡ್ಬೋದು. ಈ ಪೆಟ್ರೋಲ್ ಬಂಕ್ ಬ್ಯಾಕ್ ಸೈಡ್ ನಮ್ದು MS ಕಾರ್ಸ್ ಶೋರೂಮ್, ಒಂದೇ ಒಂದ್ ಶೋರೂಮ್ ಇರೋದು, ಬೇರೆ ಯಾವ್ದು ಶೋರೂಮ್ ಇಲ್ಲ. ಯಾಕಂದ್ರೆ ವೀಕ್ಷಕರು ಅಲ್ಲಿ ಇಲ್ಲಿ ಹೋಗ್ಬಿಡಿ, ಸರ್ ನಾವ್ ಇಲ್ಲಿ ಬಂದ್ಬಿಡಿದ್ವಿ ಸರ್, ನಿಮ್ ಬ್ರಾಂಚ್ ಸರ್ ಇದು ಅಂತಾರೆ. ದಯವಿಟ್ಟು ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬಿಡಿ, ಒಂದೇ ಇರೋದು MS ಕಾರ್ಸ್. ಅದು ಪೆಟ್ರೋಲ್ ಬಂಕ್ ಬ್ಯಾಕ್ ಸೈಡ್ ನಾಯಂಡಲ್ಲಿ ಸರ್. ನಿಮ್ಗೆ ಸಿಗ್ನಲ್ ನಿಂದ ಬರೀ 400 ಮೀಟರ್ಸ್, ಮತ್ತೆ ಮೆಟ್ರೋ ಸ್ಟೇಷನ್ ಇಂದ 400 ಮೀಟರ್ಸ್, ನಾಯಂಡಲ್ಲಿ ಬಸ್ ಸ್ಟಾಪ್ ಇಂದ 400 ಮೀಟರ್ಸ್, ನಾಗರ್ಬಾಯಿ ಸರ್ಕಲ್ ಇಂದ 400 ಮೀಟರ್ಸ್ ಅಲ್ಲಿ ಮಾತ್ರ ನಮ್ ಶೋರೂಮ್ ಇದೆ. ಇನ್ನೊಂದು ನಿಮ್ಗೆ ಕನ್ಫ್ಯೂಷನ್ ಆಗೋದು ಬೇಡ, 8123888227 ಅಂತ ನಂಬರ್ ಇದೆ. ಆ ನಂಬರ್ ನೀವು ಸೇವ್ ಮಾಡ್ಕೊಂಡು ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ಒಂದು ಮೆಸೇಜ್ ಟೈಪ್ ಮಾಡಿ ಕಳಿಸಿ. ನಮ್ದು ಸ್ಟಾಕ್ ಲಿಸ್ಟ್ ಮತ್ತೆ ನಮ್ಮ MS ಕಾರ್ಸ್ ಲೊಕೇಶನ್ ಎಲ್ಲ ಸಿಗುತ್ತೆ ಖಂಡಿತ. ಸೊ ವಿಡಿಯೋ ಡಿಸ್ಪ್ಲೇ ಅಲ್ಲಿ ಕೂಡ ನಂಬರ್ಸ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ಅದನ್ನ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ ಬನ್ನಿ ಅಂತ ಹೇಳ್ತೀನಿ. ಓಕೆ, ನಮ್ ಜೊತೆ ಒಂದು SX4 ಇರುವಂತದ್ದು. SX4 ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳ್ತೀರಾ ಸರ್? ಸರ್ SX4 2010 ಮಾಡಲ್, ZXi ವೇರಿಯಂಟ್ ಇದು, ಪೆಟ್ರೋಲ್ ಬರುತ್ತೆ. ಗಾಡಿ ನೋಡ್ತಾ ಇರ್ಬೋದು, ಒಂದು ಸಿಂಗಲ್ ಸ್ಕ್ರಾಚ್ ಆಗ್ಲಿ ಡೆಂಟ್ ಆಗ್ಲಿ ಏನು ಇಲ್ಲ, ತುಂಬಾನೇ ಚೆನ್ನಾಗಿದೆ ಗಾಡಿ. ಬಾಡಿ ಲೈನ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಹೌದು. ಸೊ ಮೇಜರ್ ಡೆಂಟ್ಸ್ ಸ್ಕ್ರಾಚಸ್ ಏನು ಇಲ್ಲ ಅಂತಾನೆ ಹೇಳ್ಬೋದು. ಇದರಲ್ಲಿ ಫೀಚರ್ಸ್ ಬಂದು ನಿಮ್ಗೆ ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋಸ್, ಡಿಫಾಗರ್, ಏರ್ ಬ್ಯಾಗ್ಸ್, ಮತ್ತೆ ಸ್ಟೇರಿಂಗ್ ಕಂಟ್ರೋಲಿಂಗ್ಸ್ ಎಲ್ಲಾ ಬರುತ್ತೆ. ಮತ್ತೆ ವುಡನ್ ಸಿಸ್ಟಮ್ ಎಲ್ಲ ಕೊಟ್ಟಿದ್ದಾರೆ. ಟಾಪ್ ಎಂಡ್ ಮಾಡಲ್ ಸರ್, ಟಾಪ್ ಎಂಡ್ ಥರ್ಡ್ ಓನರ್ ಆಗಿರುವಂತದ್ದು ಅಷ್ಟೇ. ಆದ್ರೆ ಇದರ ಪ್ರೈಸ್ ಕೇಳಿದ್ರೆ 2010 ಮಾಡಲ್. ಇವತ್ತು ಸ್ವಿಫ್ಟ್ ಏನ್ ಪ್ರೈಸ್ ಇದೆ ಸರ್? ಡಿಸೈರ್ ನೀವೇ ನೋಡ್ತಾ ಇದ್ದೀರಾ, ಸುಮಾರು ಕಡೆ ವಿಡಿಯೋ ಮಾಡ್ತಾ ಇದ್ದೀರಾ. ಸ್ವಿಫ್ಟ್ ಬರಲ್ಲ, 3 ಲಕ್ಷ 3 ಲಕ್ಷ ಹೇಳ್ತಾರೆ. ಸ್ವಿಫ್ಟ್ ಕನ ಚೆನ್ನಾಗಿ ಕಾಣೋ ಗಾಡಿ ಇದು. 2010 ಮಾಡಲ್ ZXi, ಫೈನಲ್ 2,55,000ಗೆ. 2,55,000ಕ್ಕೆ ಈಗಿನ ಕಾಲದಲ್ಲಿ ಸ್ವಿಫ್ಟೇ ಬರೋದಿಲ್ಲ ಅಂತದ್ರಲ್ಲಿ SX4 ಕೊಡ್ತಾರೆ. ಮಾಡಲ್ ಏನ್ ಹೇಳಿ? 2010 ಮಾಡಲ್ಲ ಸರ್. 2009 ಮಾಡಲ್, ಫಸ್ಟ್ ಓನರ್ ವೆಹಿಕಲ್ ಇದು, ಆಲ್ಟೋ LXi. ಇವತ್ತು ಮಾರ್ಕೆಟ್ ಅಲ್ಲಿ ತುಂಬಾ ಫಾಸ್ಟ್ ಮೂವಿಂಗ್, ತುಂಬಾ ವ್ಯಾಲ್ಯೂ ಇರೋ ಗಾಡಿ ಅಂದ್ರೆ ಮಾರುತಿ ಆಲ್ಟೋ ಅಂತ ಹೇಳ್ಬೋದು. ಯಾಕಂದ್ರೆ ಇಷ್ಟಪಡೋದು, ಒಂದು ಮೈಲೇಜ್ ಗಾಡಿ ಬರುತ್ತೆ, ಲೋ ಮೇಂಟೆನೆನ್ಸ್, ಒಂದು 2 ವೀಲರ್ ಮೇಂಟೆನೆನ್ಸ್ ಗಾಡಿ ಸರ್ ಇದು. ಒಳ್ಳೆ ಮೇಂಟೆನೆನ್ಸ್. ಹೌದು, ತುಂಬಾ ಚೆನ್ನಾಗಿದೆ. ಆಲ್ಟೋ LXi ಗೆ ಫೀಚರ್ಸ್ ಬಂದು ನೋಡ್ಬೋದು. ನಿಮ್ಗೆ ಪವರ್ ಸ್ಟೇರಿಂಗ್ ಬರುತ್ತೆ, AC ಬರುತ್ತೆ ಆಲ್ಟೋ LXi ಗೆ. ಆಲ್ಟೋ LXi ಗೆ ಪವರ್ ಸ್ಟೇರಿಂಗ್, AC ಮಾತ್ರ ಬರುತ್ತೆ, ಪವರ್ ವಿಂಡೋಸ್ ಬರೋದಿಲ್ಲ ಸರ್. ಎಕ್ಸ್ಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು, ನೀಟ್ ಅಂಡ್ ಕ್ಲಾಸ್ ಆಗಿದೆ. ಅಂಡ್ ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿದೆ. ಏನ್ ಪ್ರೈಸ್ ಹೇಳ್ತಾರೆ ಸರ್? ಆಕ್ಸಿಡೆಂಟ್ ಆತರ ಏನು ಇಲ್ಲ, ನಾನ್ ಆಕ್ಸಿಡೆಂಟ್ ವೆಹಿಕಲ್, ಒರಿಜಿನಲ್ ಗಾಡಿ. ನಾನು ಎಲ್ಲಾ ವಿಡಿಯೋದಲ್ಲಿ ಹೇಳ್ತೀನಿ, ಬ್ಲೈಂಡ್ ಆಗಿ ಗಾಡಿ ತಗೊಳಕ್ ಹೋಗ್ಬೇಡಿ, ಮೆಕ್ಯಾನಿಕ್ ಗೆ ಕರ್ಕೊಂಡ್ ಬನ್ನಿ, ಗಾಡಿ ಚೆಕ್ ಮಾಡಿ, ನಿಮ್ಗೆ ಇಷ್ಟ ಆಗಿದೆ ತಗೊಂಡೋಗಿ. ಗಾಡಿ ತುಂಬಾ ಚೆನ್ನಾಗಿದೆ, ನಾನ್ ಆಕ್ಸಿಡೆಂಟ್ ವೆಹಿಕಲ್. ಆತರ ಏನ ಇದ್ರೆ ಪ್ರಾಬ್ಲಮ್ ಇದ್ರೆ ನಾವೇ ಹೇಳ್ಬಿಡ್ತೀವಿ, ಸರ್ ಈ ತರ ಇದೆ ಅಂತ. ಯಾಕಂದ್ರೆ ಸುಮಾರು ದಿವಸದಿಂದ ಪಾಪ ಫೋನ್ ಮಾಡ್ತಾ ಇದ್ರಿ ನನ್ಗೆ. ಯಾಕಂದ್ರೆ ನೀವು ಫೋನ್ ಮಾಡ್ತೀವಿ, ಅವತ್ತು ಸ್ಟಾಕ್ ಖಾಲಿ ಆಗತ್ತೆ. ಈಗ ನೋಡಿ ಒಂದು 20 ಗಾಡಿ ಸ್ಟಾಕ್ ಖಾಲಿ ಆಗಿದೆ, ಆ ಕಡೆ ಫುಲ್ ಖಾಲಿ. ಬರೀ ಇಲ್ಲಿ ಮಾತ್ರ ಒಂದು ಇದೆ ಸರ್, 30-40 ವೆಹಿಕಲ್ಸ್ ಇದೆ. ಇನ್ನೂ ಒಂದು 20 ವೆಹಿಕಲ್ಸ್ ಬರುತ್ತೆ ನಮ್ದು. ನೀವು ಫೋನ್ ಮಾಡ್ತಾ ಇದ್ರಲ್ಲ, ಅದಕ್ಕೆ ಸರಿ ಮಾಡ್ಬಿಡೋಣ ವಿಡಿಯೋ ಅಂತ ಮಾಡ್ತಾ ಇದೀವಿ. ಬನ್ನಿ ನೋಡೋಣ.
ಏನ್ ಪ್ರೈಸ್ ಹೇಳಿದ್ರಿ ಸರ್ ಇದಕ್ಕೆ? ಸರ್ ಇದು ಫೈನಲ್ 1,85,000 ಆಗುತ್ತೆ ಸರ್. 1,85,000 ಆಲ್ಟೋ ಸಿಗ್ತಾ ಇದೆ ನಿಮ್ಗೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಬನ್ನಿ ಗಾಡಿ ನೋಡಿ ಚೆಕ್ ಮಾಡಿ, ನಿಮ್ಗೆ ಇಷ್ಟ ಇದ್ರೆ ಏನೋ ಕೂತ್ಕೊಂಡು ಹೆಚ್ಚು ಕಡಿಮೆ ನಮ್ ಕಡೆ ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಕಡಿಮೆ ಮಾಡಿ ಕೊಡ್ತೀವಿ ಸರ್. ಅದರಲ್ಲೂ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಸರ್, ಓಕೆ, ನಮ್ ಜೊತೆ ಒಂದು ಸ್ಯಾಂಟ್ರೋ ಇರುವಂತದ್ದು. ಸ್ಯಾಂಟ್ರೋ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳಿ ಸರ್. ಸರ್ 2002 ಮಾಡೆಲ್ ಸ್ಯಾಂಟ್ರೋ ಇದು. ಸ್ಯಾಂಟ್ರೋ ಜಿಪ್, FC ಇನ್ಶೂರೆನ್ಸ್ ಎಲ್ಲಾ ರನ್ನಿಂಗ್ ಇದೆ. ನೋಡ್ತಾ ಇರ್ಬೋದು ವೈಟ್ ಕಲರ್. ಇದರಲ್ಲಿ ಫೀಚರ್ಸ್ ಬಂದು ನಿಮ್ಗೆ ಪವರ್ ಸ್ಟೇರಿಂಗು, AC, ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಸರ್. ಓಕೆ, ನೋಡ್ಬೋದು ಪವರ್ ಸ್ಟೇರಿಂಗು, AC, ಪವರ್ ವಿಂಡೋಸ್ ಬರುತ್ತೆ ಸರ್ ಇದರಲ್ಲಿ. AC ಪವರ್ 2 ಡೋರ್ ಪವರ್ ವಿಂಡೋ ಎಲ್ಲ ಬರುತ್ತೆ. ರಿಯರ್ ವೈಫರ್ ಎಲ್ಲ ಇದೆ ಸರ್. ವೈಪರ್ ಬರುತ್ತೆ. ಯಾರಿಗನ ಕಲಿಯಕ್ಕಾಲಿ ಒಂದು ಲೋ ಬಜೆಟ್ ಗಾಡಿ, ಎಲ್ಲಾ ಡಾಕ್ಯುಮೆಂಟ್ ರನ್ನಿಂಗ್ ಇರೋ ಗಾಡಿ, ಫೈನಲ್ ನಿಮ್ಗೆ 85 ಹೇಳ್ತಾ ಇದೀವಿ, 75 ಗೆ ಫೈನಲ್ ಕೊಡ್ತೀವಿ ಸರ್. 75,000 ಗೆ ಕೊಡ್ತಾ ಇರುವಂತದ್ದು. ಅದು ಎಲ್ಲಾ ಫೀಚರ್ ಇದೆ. ಪವರ್ ಸ್ಟೇರಿಂಗ್ ಬೇಕಾ ಪವರ್ ಸ್ಟೇರಿಂಗ್ ಇದೆ, AC ಬೇಕಾ AC ಇದೆ, ಪವರ್ ವಿಂಡೋ ಬೇಕಾ ಪವರ್ ವಿಂಡೋ ಇದೆ. ಸ್ವಿಫ್ಟ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಸರ್. ಮಾರುತಿ ಸುಜುಕಿ ಸ್ವಿಫ್ಟ್ 2005 ಮಾಡಲ್, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ನಮ್ ಕಡೆ FC ಲ್ಯಾಪ್ಸ್ ಆಗಿರೋ ಗಾಡಿ ನಾವು ಮಾರೋದಿಲ್ಲ. FC ಲ್ಯಾಪ್ಸ್ ಆದ್ರೆ ಫ್ರೆಶ್ FC ನಮ್ ವೀಕ್ಷಕರಿಗೆ ನಾವು ಮಾಡಿ ಕೊಡ್ತೀವಿ ಸರ್. ಓಕೆ, ಲ್ಯಾಪ್ಸ್ ಆದ್ರೂ ಅದನ್ನು ಮಾಡ್ಕೊಡ್ತಾರೆ, ಬಟ್ FC ಇಲ್ಲದೆ ಅವರು ಮಾರೋದಿಲ್ಲ ಅಂತ ಹೇಳ್ತಾ ಇದಾರೆ. ಇಂಟೀರಿಯರ್ ಅಲ್ಲಿ ಏನೇನ್ ಬರುತ್ತೆ ಅಂತ ಹೇಳ್ತೀರಾ ಸರ್? 2005 ಮಾಡಲ್ ಇದು LXi ವೇರಿಯಂಟ್ ಬರುತ್ತೆ. ಇದರಲ್ಲಿ ಈ ಫೀಚರ್ಸ್ ಬಂದು ಪವರ್ ಸ್ಟೇರಿಂಗ್, AC ಬರುತ್ತೆ ಸರ್. ಆಫ್ಟರ್ ಮಾರ್ಕೆಟ್ ಲೆದರ್ ಸೀಟ್ಸ್ ಇದೆ. ಓಕೆ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರ್ತಾ ಇದೆ. ಹೌದು. ಇದು ಬ್ಲಾಕ್ ಕಲರ್ ಅಲ್ಲಿ ಒಂದು ಸ್ವಿಫ್ಟ್. ಬ್ಯಾಕ್ ಸೈಡ್ ನೋಡಬಹುದು. ಟೈರ್ ಪ್ರೊಫೈಲ್ ಎಲ್ಲ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಸರ್. ಏನ್ ಪ್ರೈಸ್ ಹೇಳ್ತಾ ಇದ್ದಾರೆ ಸರ್ ಇದಕ್ಕೆ? ಸರ್ ಮಾರುತಿ ಸುಜುಕಿ ಸ್ವಿಫ್ಟ್ ಫೈನಲ್ ಟು ಫೈನಲ್ 1,65,000 ಸರ್. ಎಷ್ಟು ಸರ್? 1,65,000. 1,65,000 ಕೊಟ್ಬಿಡ್ತೀನಿ. ಓಕೆ, 1,65,000 ನಿಮ್ಗೆ ಸ್ವಿಫ್ಟ್ ಸಿಗ್ತಾ ಇದೆ. ನಂಬಕ್ಕೆ ಆಗಲ್ಲ, ಈ ಒಂದು ಪ್ರೈಸ್ ಅಲ್ಲಿ ಎಲ್ಲೂ ಸಿಗೋದಿಲ್ಲ. ಖಂಡಿತ ನಮ್ಮ ವೀಕ್ಷಕರಿಗೆ ಒಂದು ಗಾಡಿ ಕೊಡೋಣ ಸರ್. ಓಕೆ, ನೆಕ್ಸ್ಟ್ ಸರ್. ಸರ್ ನೆಕ್ಸ್ಟ್ ರ್ಯಾಪಿಡ್ ನಮ್ಮ ಹತ್ರ 2 ಗಾಡಿ ಇದೆ. 2 ಡೀಸೆಲ್ ಗಾಡಿ, ಹೈಲೈನ್ ಟಾಪ್ ಎಂಡ್ ಮಾಡಲ್. ಇದು 2012 ಮಾಡಲ್. ಓಕೆ, ಬಾಡಿ ಲೈನ್ ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ. ತುಂಬಾ ಚೆನ್ನಾಗಿ ಕ್ಲಾಸ್ ಸರ್. ಸ್ಕೋಡಾ ಗಾಡಿಗಳು ಏನು ಆಗಲ್ಲ ಸರ್. 2012 ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್ ಗಾಡಿ ಇದು. ಡೀಸೆಲ್ ಗಾಡಿ, ಹೌದು. ಟಾಪ್ ಎಂಡ್ ಮಾಡಲ್. ಇದರಲ್ಲಿ ಫೀಚರ್ಸ್ ನಿಮ್ಗೆ ಇದರಲ್ಲಿ ಪವರ್ ಸ್ಟೇರಿಂಗು, AC, ಪವರ್ ವಿಂಡೋಸ್, ಡಿಫಾಗರು, ಮ್ಯಾಗ್ ವೀಲ್ಸ್, ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ ಸರ್. ಎಲ್ಲವೂ ಆಪ್ಷನ್ ಇದೆ. ಹೌದು. ಇಂಜಿನ್ ತುಂಬಾ ಚೆನ್ನಾಗಿದೆ ಸರ್. ಇಂಜಿನ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಬಹಳ ಚೆನ್ನಾಗಿದೆ. ಆಫರ್ ಮಾಡಿದ್ದಾರೆ. ಬ್ಯಾಕ್ ಸೈಡ್ ನೋಡಬಹುದು ಎಷ್ಟು ನೀಟ್ ಆಗಿದೆ ಅಂತ ಹೇಳಿದ್ರೆ. ಬಾಡಿ ಲೈನ್ ಎಲ್ಲೂ ಕೂಡ ಸ್ಕ್ರಾಚಸ್ ಇಲ್ಲ, ಡೆಂಟ್ಸ್ ಇಲ್ಲ. ಓಕೆ, ಏನ್ ಪ್ರೈಸ್ ಹೇಳ್ತಾ ಇದ್ದಾರೆ ಸರ್? ಒಳ್ಳೆ ಪ್ರೈಸ್ ಅಂದ್ರೆ 2012 ಮಾಡಲ್ ಒಳ್ಳೆ ಪ್ರೈಸ್. 3,65,000 ಸ್ಕೋಡಾ ರ್ಯಾಪಿಡ್ 2012 ಮಾಡಲ್ ಕೊಡ್ತೀನಿ. 2012 ಸಿಗ್ತಾ ಇದೆ. ಬೇಡ ಸರ್, 3,55,000 ಕೊಡಿ ಸರ್ ಸಾಕು. 3,55,000 ಕೊಡ್ತಾ ಇದ್ದಾರೆ. ಅದು ಸ್ಕೋಡಾ ಡೀಸೆಲ್ ವೇರಿಯಂಟ್ ಸರ್. ನೆಕ್ಸ್ಟ್ ಇನ್ನೋವಾ, ದೊಡ್ಡ ಫ್ಯಾಮಿಲಿಗೋಸ್ಕರ ಒಂದು ಇನ್ನೋವಾ ಹುಡುಕ್ತಾ ಇರ್ತಾರೆ, ಅಂತವರಿಗೆ ಒಂದು ಇನ್ನೋವಾ ಇದೆ. ಸರ್ ಬಗ್ಗೆ ಹೇಳಿ ಸರ್. ಸರ್ ಈ ಗಾಡಿ ಬಂದು ಇನ್ನೋವಾ 2012 ಮಾಡಲ್. ಓಕೆ, ಇದು ಬಂದು HR ಗಾಡಿ. ಇದು ನಮ್ಮ ರಿಲೇಷನ್ಸ್ ಇದೆ ಗಾಡಿ. ಯಾರಿಗಾನ ಬೇಕು ಅಂದ್ರೆ ಇವರು ಸೇಲ್ಗೆ ಮಡಗಿದ್ದೀರಾ. 2012 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. ಹಾಕ್ಸ್ಕೊಂಡಿದಾರಲ್ವಾ ಸರ್ ಇದು? ಹೌದು ಸರ್. ಗಾಡಿ ಹೆಂಗಿದೆ ಅಂದ್ರೆ ಇದ್ರ ಬಗ್ಗೆ ಹೇಳೋದೇ ಬೇಡ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಇನ್ನೋವಾ ಏನು ಆಗೋದಿಲ್ಲ, ಎಲ್ಲರೂ ಗೊತ್ತಿದೆ. ಟೊಯೋಟಾದು ಶೋರೂಮ್ ಕಂಡೀಷನ್ ಇದೆ ಗಾಡಿ ಅಂತ ಹೇಳ್ಬೋದು. ಇಂಟೀರಿಯರ್ ಏನೇನ್ ಬರ್ಬೋದು ಸರ್? ಇದರಲ್ಲಿ ತುಂಬಾ ಆಲ್ಟರ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಏರ್ ಬ್ಯಾಗು ಬರುತ್ತೆ, ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋಸ್, ಟಚ್ ಸ್ಕ್ರೀನ್, ದೊಡ್ಡ ಸಿಸ್ಟಮ್ ಇದೆ. ಮತ್ತೆ ವೂಫರ್, ಆಂಪ್, ಅದೇನೋ ಹೇಳ್ತಾರ ಸರ್, ಎಲ್ಲ ಇದೆ ಸರ್. ಎಲ್ಲ ಇದೆ. ಪಾರ್ಕಿಂಗ್ ಕ್ಯಾಮೆರಾ ಕೂಡ ಹಾಕ್ಸ್ಕೊಂಡಿದ್ದಾರೆ. ಹೌದು. ಬ್ರಿಡ್ಜ್ಸ್ಟೋನ್ 4ಕ್ಕೆ 4 ಹೊಸ ಟೈರ್ ಹಾಕವ್ರೆ. ಓಕೆ, ಬ್ರಿಡ್ಜ್ಸ್ಟೋನ್ ಟೈರ್ಸ್ ವಿತ್ ಮ್ಯಾಗ್ ವೀಲ್ ಬರ್ತಾ ಇದೆ. ಎಲ್ಲ ನ್ಯೂ ಶೇಪ್ ಮಾಡವ್ರೆ ಸರ್, ಫ್ರಂಟ್ ಬ್ಯಾಕ್ ಎಲ್ಲ. ಓಕೆ, ತುಂಬಾ ಕ್ಲಾಸ್ ಕಂಡೀಷನ್ ಇದೆ. ವಿತ್ ಕೆ ಮಾಡಿ 8,50,000 ಫೈನಲ್ ಬೇಕು ಸರ್ ಇದು. ವಿತ್ ಕೆ? ಹೌದು. ಹೌದಾ? ವಿತ್ ಕೆ ಗೆ 8,50,000 ಹೇಳ್ತಾ ಇರುವಂತದ್ದು. ಸ್ವಲ್ಪ ನೆಗೋಷಿಯೇಟ್ ಮಾಡ್ತೀರಾ ಅದ್ರಲ್ಲೂ? ಸರ್ ಬರ್ಲಿ, ಗಾಡಿ ನೋಡ್ಲಿ. ಅವ್ರು ನೋಡ್ತಾ ಅವರೇ ಜಾಸ್ತಿ ಕೊಟ್ಟು ತಗೊಂಡ್ ಹೋಗ್ತಾರೆ. ಹಂಗಿದೆ ಗಾಡಿ. ಎಂಜಿನ್ ಗೆ ಹತ್ರ ಹೇಳ್ತಾ ಇದಾರೆ. ಎಂಜಿನ್ ಚೆನ್ನಾಗಿರ್ಬೇಕು ಸರ್. ಶೋರೂಮ್ ಕಂಡೀಷನ್ ಇದೆ ಸರ್. ಇಂಜಿನ್ ಟೈರ್ಡ್ ಏನು ಆಗೋದಿಲ್ಲ. ಓಕೆ, ನೆಕ್ಸ್ಟ್ ನಮ್ದು ಸರ್ ಇದು. ನಿಮ್ದೇನಾ ಇದು? ಹೌದು. ಓಕೆ, ನೆಕ್ಸ್ಟ್ ನಮ್ ಜೊತೆ ಯಾವ ಸರ್? ರೆನಾಲ್ಟ್ ಡಸ್ಟರ್. 2013 ಮಾಡಲ್ ಇದು. ಓಕೆ, 98,000 ಓಡಿದೆ ಸರ್. ಬರೀ 98,000 ಶೋರೂಮ್ ರಿಕಾರ್ಡ್. ಗಾಡಿ ತುಂಬಾನೇ ಚೆನ್ನಾಗಿದೆ. ಓಕೆ, ನೀವು ನೋಡ್ತಾ ಇರಬಹುದು. ಬ್ಲಾಕ್ ಕಲರ್ ಇಲ್ಲಿದೆ. ಓಕೆ, ನೋಡ್ಬೋದು. 85 PS RXL ಇದು. RXL ಇದು? ಹೌದು. ಇದರಲ್ಲಿ ನಿಮ್ಗೆ ಫೀಚರ್ಸ್ ಬಂದು ಓಕೆ ನೋಡ್ಬೋದು. ತುಂಬಾ ಚೆನ್ನಾಗಿದೆ ಗಾಡಿ. ಮಾತ್ರ ಡಸ್ಟರ್ ಬೇಕು ಅಂದ್ರೆ ಖಂಡಿತವಾಗಿ ಬನ್ನಿ, ಈ ಗಾಡಿ ತಗೊಳ್ಳಿ. ನಿಮ್ಗೆ ಒಂದು ಸಿಂಗಲ್ ರೂಪಿ ಖರ್ಚಿಲ್ಲ ಗಾಡಿದಲ್ಲಿ. ಇಂಟೀರಿಯರ್ ಅಲ್ಲಿ ಏನೇನು ಬರ್ಬೋದು ಸರ್? ನೋಡಿ ಸರ್, 2013 ಇದು ಇಂಟೀರಿಯರ್ ಬಂದು ನಿಮ್ಗೆ ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋಸ್, ಒಂದು ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕಿದ್ದಾರೆ.
ತುಂಬಾ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ ಸರ್. ರನ್ನಿಂಗ್ ತುಂಬಾ ಚೆನ್ನಾಗಿದೆ, ಇಂಟೀರಿಯರ್ ಅಂತೂ ಕ್ಲಾಸ್ ಆಗಿದೆ ಅಂತಾನೆ ಹೇಳ್ಬೋದು. ಇದು ಏನಾಗುತ್ತೆ ಡೀಸೆಲ್ ಇಂಜಿನ್ ಹೌದು, ತುಂಬಾನೇ ಚೆನ್ನಾಗಿದೆ. ಹೌದು. ಈ ಗಾಡಿ ಪ್ರೈಸ್ ಬಂದು ಫೈನಲ್ ಟು ಫೈನಲ್ 4,55,000 ಗೆ ಒಂದು 2013 ಮಾಡಲ್ ಸ್ವಿಫ್ಟ್ ಡೀಸೆಲ್ ಗಾಡಿ ಎಷ್ಟಿದೆ ಮಾರ್ಕೆಟ್ ಅಲ್ಲಿ ಆ ಪ್ರೈಸ್ ಕೊಡ್ತೀನಿ ಸರ್. ಓಕೆ ಓಕೆ, ಒಳ್ಳೆ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಅಂತ ನಾನು ಕೂಡ ಭಾವಿಸ್ತೀನಿ. ಖಂಡಿತವಾಗೂ 80 PS ಅಲ್ವಾ ಅದು? ಇದು 85 PS RXL 18 to 20 ಮೈಲೇಜ್ ಬರುತ್ತೆ. ಅದು 20 ಮೈಲೇಜ್ ಬರುತ್ತೆ, ಪಕ್ಕಾ ಬರುತ್ತೆ ಸರ್. 85 PS. ಓಕೆ, ಇದು ಸರ್ ಇದು ಬಂದು ಇದು ಡಸ್ಟರ್ RXZ. ಇದು ಓಕೆ, ಟಾಪ್ ಎಂಡ್ ಮಾಡಲ್, ಫುಲ್ ಟಾಪ್ ಎಂಡ್ 110 PS. ಇದು 110 PS. ಇದು ಸ್ವಲ್ಪ ಮೈಲೇಜ್ ಕಡಿಮೆ ಬರುತ್ತೆ. 85 PS ಪವರ್ ಜಾಸ್ತಿ, 85 PS ಮೈಲೇಜ್ ಚೆನ್ನಾಗಿ ಬರುತ್ತೆ. ಓಕೆ, ನೆಕ್ಸ್ಟ್ ಇದರಲ್ಲಿ ಇಂಟೀರಿಯರ್ ಅಲ್ಲಿ ಏನೇನು ಬರ್ಬೋದು ಸರ್? ಸರ್ ನಿಮ್ಗೆ ಎಲ್ಲಾ ಫೀಚರ್ಸ್ ಇದೆ. ಪವರ್ ಸ್ಟೀರಿಂಗ್, AC, ಪವರ್ ವಿಂಡೋಸ್, ಏರ್ ಬ್ಯಾಗ್ಸ್, ಮತ್ತೆ ಹಿಂದ್ಗಡೆನೂ AC ಬರುತ್ತೆ. ಇದರಲ್ಲಿ ರಿಯರ್ AC ಇದೆ ನೋಡಿ, ಸೆಂಟರ್ AC ದಲ್ಲಿ. ಸೊ ನೋಡ್ಬೋದು, ಇದು ರೇರ್ AC. ಸೊ ನೋಡ್ಬೋದು, ಇಂಟೀರಿಯರ್ ಎಲ್ಲ ತುಂಬಾ ಕ್ಲಾಸ್ ಆಗಿದೆ ಅಂತಾನೆ ಹೇಳ್ಬೋದು. ಹೌದು. ಅಂಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲದೂ ಬರುತ್ತೆ, ಯಾವ್ದು ಬರಲ್ಲ ಅಂತ ಹೇಳಕ್ಕಾಗಲ್ಲ. ನಿಮಗೆ ಡಿಫಾಗರ್ ವೈಪರ್ ಕೂಡ ಕೊಟ್ಟಿದ್ದಾರೆ. ಹಾಗೆ ನೋಡ್ಬೋದು ಮ್ಯಾಗ್ವಿಲ್, ಅಪೋಲೋ ಟೈರ್ಸ್ ಕೂಡ ಇದೆ. ಸರ್ ಏನ್ ಪ್ರೈಸ್ ಹೇಳ್ತಾ ಇದ್ದಾರೆ? ಇಂಜಿನ್ ಎಲ್ಲ ಬಹಳ ಚೆನ್ನಾಗಿದೆ ಸರ್. ಒಂದು 2 ಡಸ್ಟರ್ ಇದೆ ತೋರಿಸಿ, ಬ್ಲಾಕ್ ಒಂದೇ, ಒಂದು ಸಿಲ್ವರ್ ಇದೆ. ಯಾವ್ದನ್ನ ತಗೊಳ್ಳಿ 4,55,000ಗೆ ನಿಮ್ಗೆ ಡಸ್ಟರ್ ಕೊಡ್ತೀನಿ ಸರ್. ಓಕೆ, 4,55,000ಕ್ಕೆ ಎರಡು. ಯಾವ್ದನ್ನ ತಗೊಳ್ಳಿ ಡಸ್ಟರ್ ನಿಮ್ಗೆ 4,55,000 ಕೊಡ್ತೀನಿ. ನೀವು ಬಜಾರಲ್ಲಿ ಚೆಕ್ ಮಾಡಿ 2013 ಮಾಡಲ್ ಡಸ್ಟರ್ ಎಷ್ಟಿದೆ ಅಂತ ನೋಡಿ. ನಿಮ್ಗೆ 4 ಲಕ್ಷ ಹೇಳ್ತಾರೆ. ಆ ಪ್ರೈಸ್ ಅಲ್ಲಿ ನಾನು ಡಸ್ಟರ್ ಕೊಡ್ತೀನಿ ಸರ್. ಸರ್ ಇದು ಮಹೇಂದ್ರ ಕ್ವಾಂಟೋ ಬಂದು ಇದು 7 ಸೀಟರ್ ಬರುತ್ತೆ. ನಿಮ್ಗೆ ಸ್ವಲ್ಪ ಚಿಕ್ಕದು ಗಾಡಿ, ಜೈಲೋಕನ ಸ್ವಲ್ಪ ಚಿಕ್ಕದು ಬರುತ್ತೆ. ಗಾಡಿ ಪಾರ್ಕಿಂಗ್ ಆಗಲಿ ತುಂಬಾ ಚೆನ್ನಾಗಿರುತ್ತೆ ಸರ್. ಒಂದು ದೊಡ್ಡ ಫ್ಯಾಮಿಲಿಗೆ 7 ಸೀಟರ್ ಗಾಡಿ ಆರಾಮಾಗಿ ತಗೋಬಹುದು. 2012 ಮಾಡಲ್ ಇದು. 12 ಮಾಡಲ್ ಸರ್ ಇದು? 12 ಮಾಡಲ್ C8 ಟಾಪ್ ಎಂಡ್ ಮಾಡಲ್. ಇದನ್ನು ಟಾಪ್ ಎಂಡ್. ಸೊ ಇಂಟೀರಿಯರ್ ಅಲ್ಲಿ ಏನೇನು ಬರುತ್ತೆ ಸರ್? ಪವರ್ ಸ್ಟೇರಿಂಗು, AC, ಪವರ್ ವಿಂಡೋಸ್, ABS, ಏರ್ ಬ್ಯಾಗ್ಸ್ ಎಲ್ಲಾ ಬರುತ್ತೆ ಸರ್. ಡ್ಯುಯಲ್ ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ. ಕಂಪನಿ ಮ್ಯಾಗ್ವಿಲ್ ಎಲ್ಲ ಬರುತ್ತೆ. AC ಎಲ್ಲ ತುಂಬಾ ವರ್ಕಿಂಗ್ ಇದೆ ಇದರಲ್ಲಿ. ತುಂಬಾನೇ ಚೆನ್ನಾಗಿದೆ. ಯಾರನ್ನ ದೊಡ್ಡ ಫ್ಯಾಮಿಲಿಗೆ 7 ಸೀಟರ್ ಗಾಡಿ ಬೇಕು ಅಂದ್ರೆ ಆರಾಮಾಗಿ ತಗೋಬಹುದು. 2012 ಮಾಡಲ್ ಕ್ವಾಂಟೋ ಫಸ್ಟ್ ಓನರ್ ಗಾಡಿ, ಲೇಡೀಸ್ ಹೆಸರು ಮೇಲೆ ಇರೋದು ಗಾಡಿ. ತುಂಬಾನೇ ಚೆನ್ನಾಗಿದೆ. ಈ ಗಾಡಿ ಪ್ರೈಸ್ ಬಂದು 2,75,000 ಸರ್. 2,75,000 ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ಟಾಪ್ ಎಂಡ್ ಮಾಡಲ್. ಅದು ಟಾಪ್ ಎಂಡ್ ಕೊಡ್ತಾ ಇದ್ದಾರೆ. ಖಂಡಿತವಾಗೂ ಹೌದು. ಹೌದು ಸರ್, ತುಂಬಾ ಒಳ್ಳೆ ಗಾಡಿನೇ ಸಿಗ್ತಾ ಇದೆ ನಿಮ್ಗೂ ಕೂಡ, ಒಳ್ಳೆ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಇದು SX4. ಇನ್ನೊಂದು SX4 ಇದೆ. ಇದು 2009 ಮಾಡಲ್ SX4 VXI. ಅವಾಗಲೇ ನಾವು ನೋಡಿದ್ದು ZXi, ಇದು VXI. ಇದಕ್ಕೂ ಅದಕ್ಕೂ ಏನ್ ಡಿಫ್ರೆಂಟ್ ಅಂದ್ರೆ ಒಂದು ಏರ್ ಬ್ಯಾಗ್, ಒಂದು ಮ್ಯಾಗ್ವಿಲ್ಸ್ ಅಷ್ಟೇ ಸರ್. ಏರ್ ಬ್ಯಾಗ್, ಮ್ಯಾಗ್ವಿಲ್ಸ್ ಬರಲ್ಲ ಅಷ್ಟೇ ಸರ್. ಒಂದು ಡಿಸೈರ್ ತಗೊಳ್ಬಹುದು, ಆರಾಮಾಗಿ ತಗೋಬಹುದು ಸರ್. ಒಂದು ಲಕ್ಸುರಿ ಗಾಡಿ ತರ ಇರುತ್ತೆ. ತುಂಬಾ ನೀಟ್ ಕಂಡೀಷನ್ ಇದೆ. ಇದರಲ್ಲಿ ಫೀಚರ್ಸ್ ನಿಮ್ಗೆ ತುಂಬಾನೇ ಬರುತ್ತೆ. ಪವರ್ ಸ್ಟೇರಿಂಗು, AC, ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಸರ್. ಓಕೆ, ಪವರ್ ವಿಂಡೋಸ್, AC, ಪವರ್ ಸ್ಟೇರಿಂಗು ಎಲ್ಲ ಬರುತ್ತೆ. ಹಾಗೆ ಕುಷನ್ ಫಿನಿಶಿಂಗ್ ಅಲ್ಲಿ ನಿಮ್ಗೆ ಸಿಗ್ತಾ ಇದೆ. ಅದು ಕೂಡ ಓವರ್ ಆಲ್ ಬಾಡಿ ಲೈನ್ ಎಲ್ಲ ನೋಡ್ಬೋದು, ಎಲ್ಲೂ ಕೂಡ ಸ್ಕ್ರಾಚಸ್ ಇಲ್ಲ. ಹಾಗೆ ಮೇಜರ್ ಡೆನ್ಸ್ ಕೂಡ ಏನೂ ಇಲ್ಲ ಅಂತಾನೆ ಹೇಳ್ಬೋದು. ಬಂಪರ್ ಟಚ್ ಅಪ್ ಪಾಲಿಶ್ ಎಲ್ಲ ಆಗಿರುತ್ತೆ. ಟಚ್ ಅಪ್ ಪಾಲಿಶ್ ನೋಡಿ ಸರ್, ಎಲ್ಲಾ ಶೋರೂಮ್ ಅಲ್ಲಿ 2020 ಮಾಡಲ್ ತಗೊಂಡ್ರು ಟಚ್ ಅಪ್ ಪಾಲಿಶ್ ಆಗುತ್ತೆ. ಏನಕ್ಕೆ ಅಂದ್ರೆ ಸ್ಕ್ರಾಚ್ ಡೆಂಟ್ ಅದಕ್ಕೆ ಮಾಡ್ತಾರೆ. ನೀವು ಮೈಂಡ್ ನೋಡೋದು ಆಕ್ಸಿಡೆಂಟ್ ನಾನ್ ಆಕ್ಸಿಡೆಂಟ್ ಅದು ನೋಡಿ ಅಷ್ಟೇ. ಓಕೆ, ಏನ್ ಪ್ರೈಸ್ ಹೇಳ್ತಾ ಇದ್ದಾರೆ ಸರ್ ಇದು? ಸರ್ ಇದು ಒಂದು 2 ಲಕ್ಷ ಕೊಡ್ತೀನಿ ಸರ್. 2 ಲಕ್ಷಕ್ಕೆ 2009 ಮಾಡಲ್ SX4 2 lakhs ಗೆ ಮಾಡಿ ಕೊಡ್ತೀನಿ ಫೈನಲ್. ಓಕೆ, ನಿಮ್ಮ ಹತ್ರ SX4 ಎಲ್ಲ ತುಂಬಾ ಚೀಪ್ ಅಲ್ಲಿ ಸಿಗುತ್ತೆ ಅನ್ಸುತ್ತೆ? ಚೀಪ್ ಅಲ್ಲಿ ಸಿಗುತ್ತೆ. ಇನ್ನೊಂದು ಫಾಸ್ಟ್ ಮೂವಿಂಗ್. ನಾವು ಜಾಸ್ತಿ ಮಾರ್ಜಿನ್ ಇಲ್ಲ ಸರ್. ಎಷ್ಟೊಂದು ಬರುತ್ತಾ ಗಾಡಿ ಸೇಲ್ ಆಗತ್ತೆ ಅದು ನೋಡ್ಬೇಕು ಫಸ್ಟ್. 2 ಲಕ್ಷಕ್ಕೆ ನಿಮ್ಗೆ ಒಂದು ಆಲ್ಟೋ ಕೂಡ ಸಿಗದೇ ಇರೋ ಹೌದು SX4 ಸಿಗ್ತಾ ಇದೆ. ಸರ್ ನೆಕ್ಸ್ಟ್ ನಮ್ ಜೊತೆ ಒಂದು ಆಕ್ಸೆಂಟ್ ಇರುವಂತದ್ದು, ಆಕ್ಸೆಂಟ್ ಬಗ್ಗೆ ಹೇಳಿ ಸರ್. ಆಕ್ಸೆಂಟ್ 2009 ಮಾಡಲ್ ಇದು. ಇದನ್ನು ವೆಹಿಕಲ್ ತುಂಬಾನೇ ಚೆನ್ನಾಗಿದೆ. ಅಸೆಂಟ್ ಎಕ್ಸಿಕ್ಯೂಟಿವ್ ಬರುತ್ತೆ. ಇಂಟೀರಿಯರ್ ಎಲ್ಲ ನಿಮಗೆ ವುಡನ್ದು ಎಲ್ಲ ಸಿಸ್ಟಮ್ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಎಲ್ಲ ಹಾಕಿದ್ದಾರೆ, ನೋಡ್ಬೋದು. ತುಂಬಾನೇ ಚೆನ್ನಾಗಿದೆ ಮ್ಯಾಗ್ವಿಲ್. ನೋಡ್ಬೋದು ಮ್ಯಾಗ್ವಿಲ್ ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ನಿಮ್ಗೆ ಡಿಫಾಗರ್ ಕೂಡ ಆಫರ್ ಮಾಡಿದ್ದಾರೆ. ಇದು ಟಾಪ್ ಎಂಡ್ ವೆಹಿಕಲ್ ಅಂತ. ಹೌದು ಸರ್, ಎಕ್ಸಿಕ್ಯೂಟಿವ್. ಇದರಲ್ಲಿ ನಿಮ್ಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಸರ್. ಗಾಡಿನೂ ತುಂಬಾ ಚೆನ್ನಾಗಿದೆ. ವುಡನ್ ಫಿನಿಶಿಂಗ್ ಎಲ್ಲ ಕೊಟ್ಟಿದ್ದಾರೆ, ನೋಡ್ಬೋದು. ಆಗಿನ ಕಾಲದ ರಾಜರ ವೆಹಿಕಲ್ ಅಂತಾನೆ ಹೇಳ್ಬೋದು ಇದು ಅಲ್ವಾ? ಸ್ಪೋರ್ಟ್ಸ್ ವೆಹಿಕಲ್ ಸರ್ ಇದು. ಸ್ಪೋರ್ಟ್ಸ್ ವೆಹಿಕಲ್ ತುಂಬಾ ಚೆನ್ನಾಗಿದೆ ಕೂಡ. ಈ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ತುಂಬಾ ಜನ ಇಷ್ಟಪಡ್ತಾರೆ. ನಿಜ ನಿಜ. 2009 ಮಾಡಲ್ ಗೆ ಫೈನಲ್ ಟು ಫೈನಲ್ 1,55,000 ಕೊಡ್ತೀನಿ ಸರ್. 1,55,000 ಸಾಕು ಸರ್. 155 ಕೊಡಿ. ನಾನ್ ಆಕ್ಸಿಡೆಂಟ್ ವೆಹಿಕಲ್, ತುಂಬಾನೇ ಚೆನ್ನಾಗಿದೆ ಗಾಡಿ. ಓಕೆ ಓಕೆ, ಒಳ್ಳೆ ಗಾಡಿ ಸಿಗ್ತಾ ಇದೆ. ಅದು 1,55,000ಕ್ಕೆ. ನೆಕ್ಸ್ಟ್ ನಮ್ ಜೊತೆ ಒಂದು ಸ್ವಿಫ್ಟ್ ಡಿಸೈರ್ ಇದೆ. ಡಿಸೈರ್ ಬಗ್ಗೆ ಹೇಳಿ. ಸ್ವಿಫ್ಟ್ ಡಿಸೈರ್ 2009 ಮಾಡಲ್ ಫಸ್ಟ್ ಓನರ್ ಗಾಡಿ ಇದು. VXI. ಹೌದು, ಇದರಲ್ಲಿ ಹೌದು ಸರ್. ನೀಟ್ ಕಂಡೀಷನ್ ಇದೆ, ನೋಡ್ತಾ ಇರ್ಬೋದು ನೀವು.
ಸರ್ ಇಂಟೀರಿಯರ್ ಅಲ್ಲಿ ಏನೇನು ಬರುತ್ತೆ? ಸರ್ ಡಿಸೈರ್ ಅಲ್ಲಿ VXi ದಲ್ಲಿ ನಿಮ್ಗೆ ಪವರ್ ಸ್ಟೇರಿಂಗು, AC, ಪವರ್ ವಿಂಡೋಸ್, ಕಂಪನಿದೆ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಲೆದರ್ ಸೀಟ್ಸ್ ಹಾಕೋರೆ. ತುಂಬಾನೇ ಚೆನ್ನಾಗಿದೆ ಸರ್ ಗಾಡಿ. ಲೆದರ್ ಸೀಟ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಹೊಸದು ಲೆದರ್ ಸೀಟ್ ಇದೆ, ಎಲ್ಲೂ ಕೂಡ ವೇರಂಟಿಯರ್ ಆಗಿಲ್ಲ ಅಂತಾನೆ ಹೇಳ್ಬೋದು. ಬಾಡಿ ಲೈನ್ ಎಲ್ಲ ತುಂಬಾ ಕ್ಲಾಸ್ ಆಗಿದೆ, ತುಂಬಾ ಚೆನ್ನಾಗಿದೆ, ಎಲ್ಲೂ ಕೂಡ ಸ್ಕ್ರಾಚಸ್ ಇಲ್ಲ. ಡಿಸೈರು ಅದು ಸಿಂಗಲ್ ಓನರ್ ಆಗಿರುವಂತ ಗಾಡಿ ಅಂತಾನೆ ಹೇಳ್ಬೋದು. ಅದಕ್ಕೆ ಪ್ರೈಸ್ ಏನ್ ಹೇಳ್ತಾ ಇದ್ದಾರೆ? 2009 ಮಾಡಲ್ ಸಿಂಗಲ್ ಓನರ್ ವಿತ್ ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ ಅವ್ರ ಹೆಸರಿಗೆ. 2,55,000 ಕೊಡ್ತೀವಿ ಸರ್. ನಮ್ ಜೊತೆ ಇನ್ನೊಂದು ಸ್ವಿಫ್ಟ್ ಡಿಸೈರ್ ಇರುವಂತದ್ದು ಹೇಳಿ ಸರ್ ಈ ಗಾಡಿ ಬಗ್ಗೆ. ಸರ್ ಇದು ಬಂದು 2008 ಮಾಡಲ್ ಸ್ವಿಫ್ಟ್ ಡಿಸೈರ್ VXi ವೇರಿಯಂಟ್. ಓಕೆ, ನಾನ್ ಆಕ್ಸಿಡೆಂಟ್ ವೆಹಿಕಲ್, ಒಂದು ಸ್ಕ್ರಾಚ್ ಆಗ್ಲಿ ಡೆಂಟ್ ಆಗ್ಲಿ ಏನು ಇಲ್ಲ. ಓಕೆ, ತುಂಬಾ ನೀಟ್ ಕಂಡೀಷನ್ ಇದೆ. ಇದರಲ್ಲಿ ಫೀಚರ್ಸ್ ಬಂದು ನಿಮ್ಗೆ ಪವರ್ ಸ್ಟೇರಿಂಗು, AC, ಪವರ್ ವಿಂಡೋಸ್, ಹೊಸದು ಲೆದರ್ ಸೀಟ್ಸ್ ಎಲ್ಲ ಇದೆ ಸರ್. ಓಕೆ, ಲೆದರ್ ಸೀಟ್ ಎಲ್ಲ ಇದೆ. ಬಾಡಿ ಲೈನ್ ಎಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಏನ್ ಪ್ರೈಸ್ ಹೇಳ್ತಾ ಇದ್ದಾರೆ ಸರ್ ಇದಕ್ಕೆ? ಸರ್ ಇದು 245 ಆಗುತ್ತೆ ಸರ್. 245? ಹೌದು. ಓಕೆ, ಇದು 255? ಇದು 255, ಇದು 245. ಓಕೆ. ನೆಕ್ಸ್ಟ್ ಸರ್ ನಮ್ ಜೊತೆ ಒಂದು ಬೀಟ್ ಇರುವಂತದ್ದು, ಬೀಟ್ ಬಗ್ಗೆ ಹೇಳಿ ಸರ್. ಸರ್ ಚವ್ಲೆಟ್ ಬೀಟ್ ಇದು ಬಂದು LT ವೇರಿಯಂಟ್, ಟಾಪ್ ಎಂಡ್ ಮಾಡಲ್. ಓಕೆ, ಪೆಟ್ರೋಲ್ ಇಂಜಿನ್ ಬರುತ್ತೆ. 60,000 ಓಡಿದೆ. ತುಂಬಾನೇ ಚೆನ್ನಾಗಿದೆ ಗಾಡಿ. ಓಕೆ, ಇದರಲ್ಲಿ ಬಂದು ಫೀಚರ್ಸ್ ಬಂದು ಪವರ್ ಸ್ಟೇರಿಂಗು, AC, ಪವರ್ ವಿಂಡೋಸ್, ಡಿಫಾಗರ್, ರಿಯರ್ ವೈಫರ್, ಕಂಪನಿ ಮ್ಯೂಸಿಕ್ ಸಿಸ್ಟಮ್ಸ್ ಎಲ್ಲ ಬರುತ್ತೆ ಸರ್. ಎಲ್ಲ ಬರುತ್ತೆ ನೋಡ್ಬೋದು. ಇವನ್ ಪಾರ್ಕಿಂಗ್ ಕ್ಯಾಮ್ರಾ ಕೂಡ ಹಾಕಿಸ್ಕೊಂಡಿದ್ದಾರೆ, ರೇರ್ ಕ್ಯಾಮ್ರಾ, ಅಂಡ್ ಡಿಫಾಗರ್ ವೈಪರ್ ಕೂಡ ಆಫರ್ ಮಾಡಿದ್ದಾರೆ. ಅಂಡ್ ಟಾಪ್ ಎಂಡ್ ಅಲ್ವಾ ಸರ್ ಇದು? ಹೌದು, ಟಾಪ್ ಎಂಡ್ ಮಾಡಲ್. ಓಕೆ, ಏನ್ ಪ್ರೈಸ್ ಹೇಳ್ತಾ ಇದ್ರಿ ಸರ್? ಇದು 1,75,000 ಆಗುತ್ತೆ ಸರ್. ಡೀಸೆಲ್? ಪೆಟ್ರೋಲ್ ಟಾಪ್ ಎಂಡ್ ವೇರಿಯಂಟ್, LT ವೇರಿಯಂಟ್ 175 ಫೈನಲ್ ಮಾಡಿ ಕೊಡ್ತೀವಿ ಸರ್. ಓಮ್ನಿ ಬಂದು ಇವತ್ತು ಮಾರ್ಕೆಟ್ ಅಲ್ಲಿ ಎಷ್ಟು ಡಿಮ್ಯಾಂಡ್ ಇದೆ ಅಂದ್ರೆ ನಿಮ್ಗೆ ಗೊತ್ತಿದೆ. ಇದು 2014 ಮಾಡಲ್ ಓಮಿನಿ. ಹೌದು ಸರ್, ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಚೆನ್ನಾಗಿದೆ. ಇಂಟೀರಿಯರ್ ಎಲ್ಲ ಹೊಸ ಲೆದರ್ ಸೀಟ್ಸ್. ಹೌದು, ಇಂಜಿನ್ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ. 45,000 ಓಡಿದೆ ಸರ್. ಬರೀ 45,000? ಹೌದು. ಓಕೆ, 14 ಮಾಡಲ್ 45,000 ಅಷ್ಟೇ ಓಡಿದೆ. ಪರ್ಸನಲ್ ಯೂಸ್ ಮಾಡ್ಕೊಂಡಿದ್ದಾರೆ. ಹೌದು, ತುಂಬಾ ಚೆನ್ನಾಗಿದೆ ಗಾಡಿ. ಓಮ್ನಿ ಎಲ್ಲ ನೋಡ್ಬೋದು, ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಓಕೆ, ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನೋಡ್ಬೋದು. ಸೊ ಲಗೇಜ್ ಏನಾದ್ರು ಹಾಕೊಳ್ಳೋರಿಗೆ ನಿಜಾನೇ ಸರ್. ಒಂದು ಫ್ಯಾಮಿಲಿ ದುಡಿಯಕ್ಕೆ, ಲಗೇಜ್ ಹಾಕಕ್ಕೆ, ದೊಡ್ಡ ಫ್ಯಾಮಿಲಿಗೆ ತುಂಬಾ ಒಳ್ಳೆ ಗಾಡಿ ಓಮ್ನಿ. ಏನ್ ಪ್ರೈಸ್ ಹೇಳ್ತಾರೆ ಸರ್? ಇದು ಕಸ್ಟಮರ್ 2,45,000 ಬೇಕು ಅಂತ ಇದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿ ಕೊಡ್ತೀವಿ ಸರ್. ಖಂಡಿತವಾಗಿ ಇರುತ್ತೆ. ಹೌದು ಸರ್. ಕೊರೋಲಾ ಬಂದು 2008 ಮಾಡಲ್, ಟಾಪ್ ಎಂಡ್ ಮಾಡಲ್, ಪೆಟ್ರೋಲ್ ಇಂಜಿನ್. ಇದು ಬಂದು ನಿಮ್ಗೆ ಸಡನ್ ವೆಹಿಕಲ್ ಬರುತ್ತೆ. ಟೊಯೋಟಾ ಕೊರೋಲಾ ಡೀಸೆಲ್ ಗಾಡಿನೇ, ತುಂಬಾ ಕಿಲೋಮೀಟರ್ ಓಡಿದ್ರು ಏನು ಆಗೋದಿಲ್ಲ. ಇದು ಪೆಟ್ರೋಲ್ ಇಂಜಿನ್, ತುಂಬಾನೇ ಚೆನ್ನಾಗಿದೆ. ಇದರಲ್ಲಿ ಬಂದು ಫೀಚರ್ಸ್ ನಿಮ್ಗೆ ಟಾಪ್ ಎಂಡ್ ಬರುತ್ತೆ. ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋಸ್, ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ. ಡಿಫಾಗರ್ ಎಲ್ಲ ಬರುತ್ತೆ ಸರ್. ಲಕ್ಸುರಿ ಸಡನ್ ವೆಹಿಕಲ್ ಸರ್. ಇದು ತುಂಬಾನೇ ಚೆನ್ನಾಗಿದೆ. ಇದೊಂದು ಡೆಂಟ್ ಇದೆ, ಬೇಕಾದ್ರೆ ರೆಡಿ ಮಾಡಿ ಕೊಡ್ತೀವಿ, ಇಲ್ಲಾಂದ್ರೆ ನೀವೇ ಮಾಡ್ಕೋಬಹುದು. 8 ಮಾಡಲ್, ಟಾಪ್ ಎಂಡ್ ಮಾಡಲ್, ಟೊಯೋಟಾ ಕಂಪನಿದೆ ಮ್ಯಾಗ್ವಿಲ್ಸ್ ಬರುತ್ತೆ. ಸಡನ್ ವೆಹಿಕಲ್. ಹೌದು ಸರ್, ತುಂಬಾನೇ ಚೆನ್ನಾಗಿರುತ್ತೆ. ಟೊಯೋಟಾ ಗಾಡಿಗಳು ಅಂದ್ರೆ ನಿಮ್ಗೆ ಎಲ್ಲರೂ ಗೊತ್ತಿರುತ್ತೆ. ಹೌದು, ಸಡನ್ ವೆಹಿಕಲ್. ಇದು 2008 ಮಾಡಲ್ ಸ್ವಿಫ್ಟ್ ರೇಟ್ ಅಲ್ಲಿ ಕೊಡ್ತೀನಿ. ಬರೀ 2,25,000 ಕೊಡ್ತೀನಿ. 2,25,000? ಹೌದು ಸರ್. ಸೂಪರ್ ಸರ್. ಎಷ್ಟು ಮೈಲೇಜ್ ಕೊಡ್ಬೋದು ಸರ್ ಇದು? ಸರ್ ಇದು ಮೈಲೇಜ್ ನಿಮ್ಗೆ ಒಂದು 12-13 ಬರುತ್ತೆ ಸರ್. 12-13 ಬರುತ್ತಾ? ಡಿಪೆಂಡ್ ಆನ್ ಡ್ರೈವಿಂಗ್, ನಾವ್ ಹೆಂಗ್ ಓಡಿಸ್ತೀವಿ ಆ ತರ ನಿಮ್ಗೆ ಮೈಲೇಜ್ ಬರುತ್ತೆ. ಎಲ್ಲಾ ಗಾಡಿನೂ ಅಷ್ಟೇ. ಸರ್ ನನ್ನ ಜೊತೆ ಇನ್ನೊಂದು ಸ್ವಿಫ್ಟ್ ಇದೆ, ಈ ಸ್ವಿಫ್ಟ್ ಬಗ್ಗೆ ಹೇಳಿ ಸರ್. 8 ಮಾಡಲ್ ಸ್ವಿಫ್ಟ್ ಇದು, ಸೆಕೆಂಡ್ ಓನರ್ ಆಗಿದೆ. ಪೆಟ್ರೋಲ್ ಇಂಜಿನ್, VXi. ಹೌದು. ಓಕೆ, VXi ಗೆ ನಿಮ್ಗೆ ಫೀಚರ್ಸ್ ಬಂದು ಪವರ್ ಸ್ಟೇರಿಂಗು, AC, ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಸರ್. ಪವರ್ ಸ್ಟೀರಿಂಗು, AC, ಪವರ್ ವಿಂಡೋಸ್ ಎಲ್ಲ ಬರುತ್ತೆ ನೋಡ್ಬೋದು. ಲೆದರ್ ಸೀಟ್, ಲೆದರ್ ಅಲ್ಲ ಇದು, ಕುಷನ್ ಸೀಟ್ ಕೂಡ ಹಾಕಿಕೊಂಡಿದ್ದಾರೆ ನೋಡ್ಬೋದು. ಇದು ಬ್ಯಾಕ್ ಸೈಡ್ ನ ಪ್ರೊಫೈಲ್ ಅಂಡ್ ಓವರ್ ಆಲ್ ಬಾಡಿ ಲೈನ್ ಕೂಡ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಗಾಡಿದು. ಏನ್ ಪ್ರೈಸ್ ಹೇಳ್ತಾ ಇದ್ದಾರೆ ಸರ್ ಇದಕ್ಕೆ? ಸರ್ ಇದು ಬಂದು ನಿಮ್ಗೆ 245 ಆಗುತ್ತೆ ಸರ್. 245? ಹೌದು. ಇನ್ನೊಂದು ಸ್ವಿಫ್ಟ್ ಇದೆ, ಇದನ್ನು 8 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. ಇದನ್ನು VXi, ಇದನ್ನು ತುಂಬಾ ಚೆನ್ನಾಗಿದೆ. ಆಕ್ಸಿಡೆಂಟ್ ಹತ್ರ ಏನೂ ಇಲ್ಲ. ಇದನ್ನು 2,45,000 ಆಗುತ್ತೆ ಸರ್. ಹೌದು, ಸೇಮ್ ಫೀಚರ್ಸ್. ಒಂದು ಲೋ ಬಜೆಟ್ ಅಲ್ಲಿ ಸ್ವಿಫ್ಟ್ ಬೇಕು ಅಂದ್ರೆ ಆರಾಮಾಗಿ ತಗೋಬಹುದು ಸರ್. ನಮ್ಮ ಹತ್ರ ಒಂದು 6-7 ಸ್ವಿಫ್ಟ್ ಇದೆ. ತುಂಬಾ ಸ್ವಿಫ್ಟ್ ಇದೆ ಅಂತ ಹೌದು. ಹೌದು ಸರ್, 13 ಸ್ವಿಫ್ಟ್ ಇದೆ, ಎಲ್ಲ ಸೇಲ್ ಆಗಿದೆ. ಇನ್ನೂ ಒಂದು 6-7 ಸ್ವಿಫ್ಟ್ ಇದೆ, ಅನ್ನ ಬೇಕು ಅಂದ್ರೆ ಮಾಡ್ಬೋದು ಸರ್. ಇಟ್ಕೊಂಡಿರೋರೆಲ್ಲ ಸೇಲ್ ಮಾಡ್ತಾ ಇದಾರೆ ಅಂತ ಕಾಣುತ್ತೆ. ಇದನ್ನು ಸ್ವಿಫ್ಟ್. ಇದು ಬ್ಲಾಕ್ ಕಲರ್, 2006 ಮಾಡಲ್, ಫ್ರೆಶ್ FC ಇದೆ. ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ.
ಹೌದು ಸರ್, ತುಂಬಾನೇ ಚೆನ್ನಾಗಿದೆ. ಹೊಸ ಟೈರ್ಸ್ ಎಲ್ಲ ಇದೆ ಸರ್. ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? ಸರ್ ಈ ಗಾಡಿ ಪ್ರೈಸ್ ಬಂದು ಫ್ರೆಶ್ FC ಎಲ್ಲ ಇರುತ್ತೆ. ಇದು 1,85,000 ಗೆ ಆಗುತ್ತೆ ಸರ್. 2004 ಮಾಡೆಲ್ ಸ್ಯಾಂಟ್ರೋ. ಇದನ್ನು FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ನಾನ್ ಆಕ್ಸಿಡೆಂಟ್ ವೆಹಿಕಲ್. ಇದರಲ್ಲಿ ನಿಮಗೆ ಫೀಚರ್ಸ್ ಪವರ್ ಸ್ಟೇರಿಂಗು, AC ಎಲ್ಲ ಇದೆ. ವೆಹಿಕಲ್ ತುಂಬಾನೇ ಚೆನ್ನಾಗಿದೆ. ಫ್ರಂಟ್ ವಿಂಡ್ಶೀಲ್ಡ್ ಸಮೇತ ಶೋರೂಮ್ ಇದೆ ಸರ್. 1,25,000 ಸ್ಯಾಂಟ್ರೋ ಜಿಂಕ್ ಕೊಡ್ತೀವಿ ಸರ್. ಹೌದಾ? 1,25,000. ಹೌದು, ಇನ್ನೂ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಖಂಡಿತವಾಗಿ. ಸ್ಯಾಂಟ್ರೋ ಒಳ್ಳೆ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಟೈರ್ ಪ್ರೊಫೈಲ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಈ ಗಾಡಿ ಬಗ್ಗೆ ಹೇಳಿ ಸರ್. ಸರ್ ಡ್ಯಾಚ್ ಅಂಡ್ ರೆಡಿಗೋ ಇದು ಅಡ್ವಾನ್ಸ್ ಆಗಿದ್ರು, ಲೋನ್ಗೆ ಹೋಗಿದ್ರು. ನಾನು ಒಂದೇ ಹೇಳೋದು ನಮ್ಮ ವೀಕ್ಷಕರಿಗೆ, ಅವ್ರದ್ದು ಸಿವಿಲ್ ಸ್ಕೋರ್ ಚೆನ್ನಾಗಿದ್ರೆ ಮಾತ್ರ ಲೋನ್ ಆಗತ್ತೆ. ಯಾಕಂದ್ರೆ ಪಾಪ ನೀವು ಅಡ್ವಾನ್ಸ್ ಕೊಡ್ತೀರಾ, ಆಮೇಲೆ ನಾವು ಚೆಕ್ ಮಾಡಿದ್ರೆ ಸಿವಿಲ್ ಸ್ಕೋರ್ ಚೆನ್ನಾಗಿರಲ್ಲ, ಏನಾರ ಪ್ರಾಬ್ಲಮ್ ಇದ್ರೆ ಆಮೇಲೆ ಲೋನ್ ಆಗೋದಿಲ್ಲ, ನಾವು ಯಾರಿಗೂ ಮಾರಂಗಿಲ್ಲ, ಆ ತರ ಇರುತ್ತೆ. ಸಿವಿಲ್ ಸ್ಕೋರ್ ಚೆನ್ನಾಗಿದ್ರೆ ಮಾತ್ರ ಅಡ್ವಾನ್ಸ್ ಮಾಡಿ, ಖಂಡಿತವಾಗೂ ಲೋನ್ ಆಗತ್ತೆ ಸರ್. ಇದು 2016 ಮಾಡೆಲ್ ಸಿಂಗಲ್ ಓನರು. ಯಾರನ್ನ ಮಾಡೆಲ್ ಗಾಡಿ ಬೇಕು ಅಂದ್ರೆ ಒಂದು ಲೋ ಬಜೆಟ್ ಅಲ್ಲಿ ತಗೋಬಹುದು ಸರ್. ಬರೀ 45,000 ಓಡಿದೆ. ಸಿಂಗಲ್ ಓನರ್ ಗಾಡಿ. ಇದರಲ್ಲಿ ನಿಮಗೆ ಫೀಚರ್ಸ್ ಬಂದು ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋ ಬರುತ್ತೆ. ವೆಹಿಕಲ್ ರನ್ನಿಂಗ್ ಕಂಡೀಷನ್ ಆಗಲಿ, AC ಆಗಲಿ ತುಂಬಾನೇ ಚೆನ್ನಾಗಿದೆ ಸರ್. ತುಂಬಾ ಚೆನ್ನಾಗಿದೆ ಸರ್. ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಯಾಕಂದ್ರೆ 45,000 ಅಷ್ಟೇ. ಸಿಂಗಲ್ ಓನರು 16 ಮಾಡೆಲ್ ಡಾಕ್ಟರ್ ಯೂಸ್ ಗಾಡಿ ಇದು. ಹೌದು, ಡಾಕ್ಟರ್ ಯೂಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನೆಕ್ಸ್ಟ್ ಡೇನೇ ಸೆಲ್ ಆಗಿ ಹೋಗುತ್ತೆ. ಯಾಕಂದ್ರೆ ಅಷ್ಟು ಸರ್ ಆಲ್ರೆಡಿ ಸೇಲ್ ಆಗಿತ್ತು, ಅವ್ರಿಗೆ ಲೋನ್ ಆಗಿಲ್ಲ ಪಾಪ, ಇನ್ನು ವೆಯ್ಟ್ ಮಾಡಿ ಅಂತ ಇದ್ದಾರೆ. 2016 ಮಾಡೆಲ್ ಸಿಂಗಲ್ ಓನರು. ಈ ಗಾಡಿ ಪ್ರೈಸ್ 2,25,000 ಹೇಳ್ತಾ ಇದೀವಿ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 2016 ಮಾಡೆಲ್ ನಿಮ್ಗೆ ಆ ಪ್ರೈಸ್ ಅಲ್ಲಿ ಯಾವ್ದು ಸಿಕ್ಕಲ್ಲ ಸರ್, ಆರಾಮಾಗಿ ತಗೋಬಹುದು ಸರ್. ಹೌದು, ಚಾರ್ಲೆಟ್ ಸ್ಪಾರ್ಕ್ 2010 ಮಾಡೆಲ್ ಫಸ್ಟ್ ಓನರ್ ವೆಹಿಕಲ್. ಇದನ್ನು ಹೌದು, ಇದು LX ವೇರಿಯಂಟ್ ಬರುತ್ತೆ. ಇದರಲ್ಲಿ ನಿಮಗೆ ಫೀಚರ್ಸ್ ಬಂದು ಪವರ್ ಸ್ಟೇರಿಂಗು, AC, ಪವರ್ ವಿಂಡೋ ಬರುತ್ತೆ ಸರ್. ರಿಬನ್ ಎಲ್ಲ ಹಾಕಿದ್ರೆ ಸೇಲ್ ಆಗಿದೆ? ಇಲ್ಲ ಸರ್, ಸೇಲ್ ಆಗಿಲ್ಲ, ಇದು ಹಂಗೆ ಇದೆ. ಸೊ ಏನ್ ಪ್ರೈಸ್ ಕೊಡ್ತಾ ಇದೆ? 2010 ಮಾಡೆಲ್. ಇದು ಫೈನಲ್ ಟು ಫೈನಲ್ 135 ಗೆ ಆಗುತ್ತೆ ಸರ್. 135 ಗೆ? ಹೌದು, 10 ಮಾಡೆಲ್ ಸಿಂಗಲ್ ಓನರ್. ಸೂಪರ್ ಸರ್. ನೆಕ್ಸ್ಟ್ ನಮ್ಮ ಜೊತೆ ಹೋಂಡಾ. ಹೌದು, ಹೋಂಡಾ ಇಯಾನೋ ಮ್ಯಾಗ್ನಾ ಪ್ಲಸ್ ಬರುತ್ತೆ ಇದು. ಇದು 2016 ಮಾಡೆಲ್ ಸೆಕೆಂಡ್ ಓನರ್ ಆಗಿದೆ. ಹೊಸ ಟೈರ್ಸ್ ಎಲ್ಲ ಇದೆ. ಇದರಲ್ಲಿ ವೈಟ್ ಕಲರ್ ಗಾಡಿ. ಇದು ಫೀಚರ್ಸ್ ಬಂದು ಇದರಲ್ಲಿ ಪವರ್ ಸ್ಟೇರಿಂಗು, AC, ಪವರ್ ವಿಂಡೋ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ಸ್ ಎಲ್ಲ ಬರುತ್ತೆ ಸರ್. ಓವರ್ ಆಲ್ ಇಂಟೀರಿಯರ್ ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ. ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಇರುವಂತದ್ದು. ಹೌದು, ಇದು ಬ್ಯಾಕ್ ಸೈಡ್ ನಂಬರ್ 5. ಹಾಗೆ ಬಾಡಿ ಲೈನ್ ಬಂತಂತ ಆದ್ರೆ ನಿಮಗೆ ಎಲ್ಲೂ ಕೂಡ ಸ್ಕ್ರಾಚಸ್, ಮೇಜರ್ ಡೆಂಟ್ಸ್ ಇಲ್ಲ, ಚಿಕ್ಕ ಪುಟ್ಟ ಸ್ಕ್ರಾಚಸ್ ಇದೆ. ಆದ್ರೂ ಅದು ನೋಟಿಸೇಬಲ್ ಅಲ್ಲ ಅಂತ ಹೇಳ್ಬೋದು. ಬಂಪರ್ ಅಲ್ಲಿ ಅಫ್ಕೋರ್ಸ್ ಇದ್ದೇ ಇರುತ್ತೆ. ಏನ್ ಪ್ರೈಸ್ ಹೇಳಿದ್ರೆ ಸರ್? 16 ಮಾಡೆಲ್ ಹೋಂಡಾ ಇಯಾನೋ 2,65,000 ಕೊಡ್ತೀನಿ ಸರ್. 2,65,000 16 ಮಾಡೆಲ್. ಅದನ್ನು 2,65,000 ಕೊಡ್ತೀನಿ ಸರ್. ಇವನ್ 14, 13, 12 ಗೆನೆ ಈ ಪ್ರೈಸ್ ಕೊಡ್ತಾರೆ. ಖಂಡಿತವಾಗಿದೆ ಸರ್. ನಾವು ಜಾಸ್ತಿ ಮಾರ್ಜಿನ್ ಇಲ್ಲ. ನಾ ಹೇಳಿದ್ನಲ್ಲ, ನಮ್ ವೀಕ್ಷಕರ ಹತ್ರ ಎಲ್ಲಾರ ಹತ್ರ ಒಂದು ಗಾಡಿ ಇರಬೇಕು, ಕಾರ್ ಇರಬೇಕು. ಎಲ್ಲರಿಗೂ ಆಸೆ ಇರುತ್ತೆ. ನಮ್ಮ ಹತ್ರ ಲೋ ಬಜೆಟ್ ಇಂದ ಹೈಯರ್ ಮಾಡೆಲ್ ತನಕ ಮಾಡೆಲ್ ಗಾಡಿಗಳು ಇದೆ. ನಮ್ಮ ಹತ್ರ ಸುಮಾರು ಗಾಡಿ ಇದೆ. ಬೇಕು ಅಂದ್ರೆ ಬನ್ನಿ. ನಮ್ಮ ಹತ್ರ ತುಂಬಾ ಸ್ಟಾಕ್ ಖಾಲಿ ಆಗಿದೆ. ಇನ್ನೂ 20+ ಗಾಡಿ ಬರೋದಿದೆ. ಇವತ್ತು ನಾಳೆ ಬರುತ್ತೆ. ಖಂಡಿತವಾಗಿ ಫೋನ್ ಮಾಡಿ, ಯಾವ ಗಾಡಿ ಬೇಕು ನಾವು ಕೊಡಕ್ಕೆ ಪ್ರಯತ್ನ ಮಾಡ್ತೀವಿ. ಖಂಡಿತ. ಬೇರೆ ಗಾಡಿ ಇದೆ ಸರ್? ಈಗ ಜಸ್ಟ್ ನೋಡಿ ಸರ್, ಇನ್ನೂ 3 ಗಾಡಿ ಬಂದಿದೆ. ನೀವು ಈ ವಿಡಿಯೋ ಮಾಡ್ತಾ ಇದ್ದೀರಾ, ಬನ್ನಿ ಅದನ್ನು ತೋರಿಸ್ಬಿಡೋಣ. ಹೌದು ಸರ್, ಇದೆ. ಈಗಲೇ ಬಂದಿದೆ, ನಿಮ್ ಮುಂದೆ ಬಂದಿಲ್ಲ. 2010 ಮಾಡೆಲ್ ಸ್ಪೋರ್ಟ್ಸ್. ಇದು ಸ್ಪೋರ್ಟ್ಸ್ ವೆಹಿಕಲ್. ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ. 1.2 ಕಪ್ಪ ಇಂಜಿನ್ ಬರುತ್ತೆ. ಹೌದು, ಟಾಪ್ ಎಂಡ್ ಸರ್. ಸ್ಪೋರ್ಟ್ಸ್ ಟಾಪ್ ಎಂಡ್. ನಿಮ್ಗೆ ಏನ್ ಫೀಚರ್ ಬೇಕು? ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋಸ್, ಡಿಫಾಗರ್, ರಿಯರ್ ವೈಫರ್. ನಂಬರ್ ತೋರಿಸಿ. 4333 ಫ್ಯಾನ್ಸಿ ನಂಬರ್ ಇದೆ. 55,000 ಓಡಿದೆ ಅಷ್ಟೇ ಸರ್. ಯಾರಿಗಾನ I10 ಬೇಕು ಅಂದ್ರೆ ಸುಮಾರು ಜನ ಫೋನ್ ಮಾಡ್ತಾ ಇದ್ರು. ನಮ್ಮ ಹತ್ರ ಒಂದು I10 ಬಂದಿದೆ. ಅದನ್ನು ತುಂಬಾ ಕ್ಲಾಸ್ ಕಂಡೀಷನ್ ಇದೆ. ನೀವು ಮೆಕ್ಯಾನಿಕ್ ಕರ್ಕೊಂಡು ಬಂದ್ಬಿಟ್ಟು ಚೆಕ್ ಮಾಡ್ಕೊಂಡು ತಗೊಂಡೋಗಿ ಸರ್. ಹೌದು, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ. ಬರೀ 55,000 ಓಡಿದೆ ಸರ್ ಅಷ್ಟೇ. ಇದು ಹೌದು. ನಿಮ್ಮ ಹತ್ರ ಎಲ್ಲಾ ಗಾಡಿಗಳಿಗೂ ಕಮ್ಮಿ ರೇಟ್ ಇರೋದ್ರಿಂದ ಟಾಪ್ ಎಂಡ್ ವೆಹಿಕಲ್ ಕೂಡ ಇದೆ. ಇದು ಒಳ್ಳೆ ಪ್ರೈಸ್ ಕೊಡ್ತೀರಾ ಅಂತ ಭಾವಿಸ್ತೀನಿ. ಖಂಡಿತವಾಗಿ 2,55,000 ಆಗಿದೆ ಸರ್. 2010 ಮಾಡಲ್ 2,55,000ಗೆ 1.2 ಕಪ್ಪ ಇಂಜಿನ್. ಇದು ತುಂಬಾ ಚೆನ್ನಾಗಿದೆ. ಓವರ್ ಬಾಡಿ ಲೈನು, ಎಕ್ಸ್ಟೀರಿಯರ್, ಇಂಟೀರಿಯರ್ ಎಲ್ಲ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಸಿಂಗಲ್ ಓನರ್, ಸೆಕೆಂಡ್ ಓನರ್ ಹೇಳಿ? ಇದು ಸೆಕೆಂಡ್ ಓನರ್ ಆಗಿದೆ ಸರ್. ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ. ಈ ಓನರು ಚೆಕ್ ಮಾಡ್ತೀನಿ, ಈಗಲೇ ಬಂದಿರೋದು. ತುಂಬಾ ಚೆನ್ನಾಗಿದೆ ಗಾಡಿ, ಆರಾಮಾಗಿ ತಗೋಬಹುದು. ಲೋನ್ ಆಗುತ್ತಲ್ವಾ ಇದಕ್ಕೆ? ಆಗತ್ತೆ ಸರ್. ನಾನು ಹೇಳಿದ್ನಲ್ಲ, ಸಿವಿಲ್ ಸ್ಕೋರ್ ಚೆನ್ನಾಗಿದ್ರೆ ಖಂಡಿತವಾಗಿ ಲೋನ್ ಆಗುತ್ತೆ. ನೆಕ್ಸ್ಟ್ ಸರ್, ಟಾಟಾ ಇಂಡಿಕಾ 2003 ಮಾಡೆಲ್ ಇದು ಮೋಸ್ಟ್ಲಿ. ಹೌದು, 2003 ಮಾಡೆಲ್. ಹೌದು ಸರ್. ಇಂಟೀರಿಯರ್ ಅಲ್ಲಿ ಏನೇನು ಬರುತ್ತೆ ಸರ್? 2003 ಮಾಡೆಲ್ ಡೀಸೆಲ್ DLS ಇದು ಸರ್. ಇದು
ಇದು ಟಾಪ್ ಎಂಡ್ ಅಂದ್ರೆ ಮಿಡಿಲ್ ವರ್ಷನ್, ಪವರ್ ಸ್ಟೇರಿಂಗ್ ಬರುತ್ತೆ, AC ಬರುತ್ತೆ ನಿಮಗೆ, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, ಎಲ್ಲ ಫೀಚರ್ ಇದೆ ಇದರಲ್ಲಿನೂ. ಒಂದು ಲೋ ಬಜೆಟ್ ಅಲ್ಲಿ ಒಂದು ಒಳ್ಳೆ ಗಾಡಿ, ಒಂದು 2 ವೀಲರ್ ಆಕ್ಟಿವಾ ಡಿಯೋ ಮೇಂಟೆನೆನ್ಸ್ ಮಾಡೋ ಗಾಡಿ ನೋಡಿ, ಡಿಯೋ ಮೇಂಟೈನ್ ಮಾಡ್ತಾರಲ್ಲ ಆ ತರ ಬರುತ್ತೆ ಸರ್. ಅದಕ್ಕೆ ಸರ್ವಿಸಿಂಗ್ ಚಾರ್ಜಸ್, ಮೈಲೇಜ್ ಒಳ್ಳೆ ಮೈಲೇಜ್ 18-20 ಮೈಲೇಜ್ ಬರುತ್ತೆ. ತುಂಬಾನೇ ಚೆನ್ನಾಗಿದೆ ಗಾಡಿ. ಈ ಗಾಡಿ ಪ್ರೈಸ್ ಬರೀ 75,000 ಕೊಡ್ತೀನಿ ಸರ್. 75,000ಗೆ ಕೊಡ್ತೀನಿ, ತಗೊಳ್ಳಿ. ಸೆಕೆಂಡ್ ಓನರ್ ಆಗಿದೆ. 2013 ಮಾಡಲ್ಲು ಸ್ಕೋಡಾ ರ್ಯಾಪಿಡ್, ಸಿಂಗಲ್ ಓನರು. ನಾವು ಅವಾಗೇ ನೋಡಿದ್ದು 12 ಮಾಡಲ್ಲು, ಅದನ್ನು ಡೀಸೆಲ್, ಇದನ್ನು ಡೀಸೆಲ್ಲು. ಇದನ್ನು ತುಂಬಾ ಚೆನ್ನಾಗಿದೆ ಗಾಡಿ. ಇದರಲ್ಲಿ ಫೀಚರ್ಸ್ ಬಂದು ನಿಮಗೆ ಪವರ್ ಸ್ಟೇರಿಂಗು, AC, ಪವರ್ ವಿಂಡೋಸು, ಏರ್ ಬ್ಯಾಗ್ಸು ಎಲ್ಲ ಬರುತ್ತೆ ಸರ್. ಹೌದು, 3,55,000 ಯಾವ್ದನ್ನ ತಗೊಳ್ಳಿ. ರ್ಯಾಪಿಡ್ 13 ಇದೆ, 12 ಇದೆ, ಬರೀ 3,55,000ಗೆ ಕೊಡ್ತೀನಿ. ಅದನ್ನು 13, 12 ಮಾಡಲ್ ಗಾಡಿ ಸರ್. ಇದು ಬಂದು 2009 ಮಾಡಲು, ಥರ್ಡ್ ಓನರ್ ಆಗಿದೆ. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. 4 ಇದು ಮ್ಯಾಗ್ ವೀಲ್ಸ್, AC, ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸ್, ಸೆಂಟ್ರಲ್ ಲಾಕು, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ. ಹೌದೌದು. ನಿಮ್ಗೆ ಈ ಗಾಡಿ ಮೈಲೇಜ್ ಬಂದು ಒಂದು 15 ಬರುತ್ತೆ. 15ರಿಂದ 16 ಬರುತ್ತೆ ಸರ್. 15 ಬರುತ್ತಾ? ಓಕೆ, ಸೂಪರ್. ಚೆನ್ನಾಗಿ ಕಾಣ್ತಾ ಇದೆ. ನಿಮ್ಮ ಹತ್ರ ಎರಡೂ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಆಕ್ಸೆಂಟ್ ಎರಡೂ ಕೂಡ ಎಲ್ಲೂ ಕೂಡ ಮೇಜರ್ ಡೆಂಟ್ಸ್ ಆಗಲಿ ಸ್ಕ್ರಾಚಸ್ ಇಲ್ಲ, ಅಷ್ಟು ನೀಟಾಗಿದೆ. ಎಷ್ಟು ಪ್ರೈಸ್ ಹೇಳ್ತಾ ಇದ್ದಾರೆ ಸರ್ ಇದು? ಸರ್ ಇದು ಬಂದು ನಿಮಗೆ ಒಂದು 1,65,000 ಮಾಡ್ಕೊಡ್ತೀವಿ ಸರ್. 1,65,000 ನೆಗೋಷಿಯಬಲ್? ನೆಗೋಷಿಯಬಲ್ ಮಾಡ್ಕೋಣ. ಓಕೆ ಓಕೆ. ನಮ್ಮ ಜೊತೆ ಒಂದು ಝೆನ್ ಎಸ್ಟಿಲೋ ಇದೆ. ಎಸ್ಟಿಲೋ ಬಗ್ಗೆ ಹೇಳಿ ಸರ್. ಸರ್ ಇದು ಬಂದು 2006 ಮಾಡಲು, ಥರ್ಡ್ ಓನರ್ ಆಗಿದೆ. ಫ್ರೆಶ್ FC ಇನ್ಸೂರೆನ್ಸ್, 5 ವರ್ಷ FC, 1 ವರ್ಷ ಇನ್ಸೂರೆನ್ಸ್ ಮಾಡ್ಕೊಡ್ತೀವಿ. 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಇಂಟೀರಿಯರ್ ಅಲ್ಲೂ ಲೆದರ್ ಸೀಟ್ ಕವರ್ಸ್ ಎಲ್ಲ ಇದೆ. ಲೆದರ್ ಸೀಟ್ ಕವರ್ಸ್ ಎಲ್ಲ ಇದೆ, ನೋಡ್ಬೋದು. ಸ್ವಲ್ಪ ಡ್ರೈವರ್ ಸೈಡ್ ಒಂದು ವೇರಿಯಂಟೇರ್ ಆಗಿದೆ. ಅಂಡ್ ಓವರ್ ಆಲ್ ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ಮ್ಯೂಸಿಕ್ ಸಿಸ್ಟಮ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಕೂಡ ಬರುತ್ತೆ. ಸರ್ ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ ಇದಕ್ಕೆ? ಇದು ಬಂದು ನೀವು VXA ವೇರಿಯಂಟ್ ಬರುತ್ತೆ. ಇದು ಪ್ರೈಸ್ ಬಂದು 1,35,000 ಫೈನಲ್ ಮಾಡ್ಕೊಡ್ತೀವಿ ಸರ್. 1,35,000? 1,35,000 ವಿತ್ ಫ್ರೆಶ್ FC ಇನ್ಸೂರೆನ್ಸ್ ಫೈನಲ್ ಮಾಡಿ, ವಿತ್ ಫ್ರೆಶ್ FC ಇನ್ಸೂರೆನ್ಸ್ ಕೂಡ ಫೈನಲ್ ಮಾಡ್ಕೊಡ್ತಾರಂತೆ. ಸೂಪರ್. ಓಕೆ, ನಮ್ಮ ಜೊತೆ ಇನ್ನೊಂದು ಝೆನ್ ಇಸ್ಟಿಲೋ ಇದೆ, ಇದ್ರ ಬಗ್ಗೆ ಹೇಳಿ ಸರ್. ಸರ್ ಇದು ಬಂದು 2007 ಮಾಡಲು, ಇದನ್ನು ಫ್ರೆಶ್ FC ಇನ್ಸೂರೆನ್ಸ್, ಸೆಕೆಂಡ್ ಓನರ್ ವೆಹಿಕಲ್. ಗಾಡಿ ಔಟ್ಲುಕ್ ಎಲ್ಲ ಚೆನ್ನಾಗಿದೆ, ಬರೀ ಬಾನೆಟ್ ಒಂದು ಶೇಡ್ ಆಗಿದೆ. ಬಾನೆಟ್ ಎಲ್ಲ ಶೇಡ್ ಆಗಿದೆ, ಅದೊಂದು ಬೇಕಂದ್ರೆ ಮಾಡ್ಕೊಡ್ತೀವಿ. LXI ವೇರಿಯಂಟ್ ಇದು. ಓಕೆ, ನಿಮ್ಗೆ ಸೆಕೆಂಡ್ ಓನರ್. ಇಂಟೀರಿಯರ್ ಕಂಡೀಷನ್ ನೋಡ್ತಾ ಇರ್ಬೋದು. ಓಕೆ, ನೋಡ್ಬೋದು. ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಹಾಕಿಸ್ಕೊಂಡಿದ್ದಾರೆ. ಅಂಡ್ ಕುಶನ್ ಫಿನಿಶ್ ಅಲ್ಲಿ ನಿಮಗೆ ಸೀಟ್ ಕೂಡ ಇದೆ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಓವರ್ ಆಲ್ ಎಂಟೈರ್ ಬಾಡಿ ಎಲ್ಲ ಚೆನ್ನಾಗಿದೆ. ಬಾಡಿ ಕೂಡ ನೋಡ್ಬೋದು. ಹಾಗೆ ಬಾನೆಟ್ ಸ್ವಲ್ಪ ಶೇಡ್ ಆಗಿದೆ, ನೋಡ್ಬೋದು. ಇದೇ ತರ ಬೇಕಂದ್ರೆ ಮಾಡ್ಕೊಡ್ತೀವಿ ಸರ್. ಮಾಡಿಸ್ಕೊಡ್ತೀರಾ ಇದು? ಹೌದು. ಓಕೆ, ಏನ್ ಪ್ರೈಸ್ ಹೇಳ್ತಾ ಇದೀರಾ ಇದಕ್ಕೆ? 1,55,000 ಮಾಡ್ಕೊಡ್ತೀವಿ ಸರ್. 1,55,000. ನೆಕ್ಸ್ಟ್ ಗಾಡಿ ಬಂದು ಇಯಾನ್ ಇದೆ. ಓಕೆ, ಈ ಗಾಡಿ ಡೀಟೇಲ್ಸ್ ಬಂದು 2013 ಮಾಡಲು. ಇದು 13 ಮಾಡಲು, ಸೆಕೆಂಡ್ ಓನರ್, ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ, ಟೈರ್ ಕಂಡೀಷನ್ ಚೆನ್ನಾಗಿದೆ. ಓಕೆ, ಇಂಟೀರಿಯರ್ ಏನ್ ಬರುತ್ತೆ ಸರ್? ಸರ್ ಇಂಟೀರಿಯರ್ ಇದ್ನಲ್ಲಿ AC, ಪವರ್ ಸ್ಟೇರಿಂಗು, 2 ಡೋರ್ ಪವರ್ ವಿಂಡೋ, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕು ಎಲ್ಲ ಫೀಚರ್ಸ್ ಬರುತ್ತೆ ಸರ್ ನಿಮಗೆ. ಓಕೆ, ಸೆಂಟ್ರಲ್ ಲಾಕ್ ಎಲ್ಲ ಫೀಚರ್ಸ್ ಬರುತ್ತೆ ಅಂತ. ಬಾಡಿ ಲೈನ್ ಎಲ್ಲ ತುಂಬಾ ಚೆನ್ನಾಗಿದೆ, ನೋಡ್ಬೋದು. ಹೌದು, ಸ್ವಲ್ಪ ಲೈಟ್ ಆಗಿ ಅಲ್ಲಲ್ಲಿ ಸ್ಕ್ರಾಚಸ್ ಇದೆ, ಅದ್ ಬಿಟ್ರೆ ಬೇರೆ ಏನಿಲ್ಲ. ಮೇಜರ್ ಡೆಂಟ್ಸ್ ಅಂತ ಏನು ಇಲ್ಲ. ಹೌದು, ಗ್ರೇ ಕಲರ್ ಫಿನಿಶ್ ಅಲ್ಲಿ ಇದೆ. ಒಂದು ಸ್ಮಾಲ್ ಕಾಂಪ್ಯಾಕ್ಟ್ ಕಾರ್ ಅಂತಾನೆ ಹೇಳ್ಬೋದು. ಚಿಕ್ಕ ಕಾರು, ಡ್ರೈವಿಂಗ್ ಮಾಡೋಕ್ಕೆಲ್ಲ ತುಂಬಾ ಈಸಿ ಆಗಿರುತ್ತೆ. ಅಂಡ್ ಪಾರ್ಕಿಂಗ್ ಎಲ್ಲ ತುಂಬಾ ಈಸಿ ಆಗುತ್ತೆ ಅಂತ. ಏನ್ ಪ್ರೈಸ್ ಹೇಳ್ತಾ ಇದ್ದಾರೆ ಸರ್? ಸರ್ ಇದು 245 ಫೈನಲ್ ಆಗುತ್ತೆ ಸರ್. 245? ಹೌದು, 2,45,000 ಇಯಾನ್ ಒಂದು ಸಿಗುತ್ತೆ ನಿಮಗೆ. 2013 ಮಾಡಲು ಅದನ್ನು. ಓಕೆ ಓಕೆ, 2013 ಮಾಡಲು. ಇದು ಬಂದು ರೆಡ್ಸನ್ ಗೋ ಸರ್. 2014 ಮಾಡಲು, ನಿಮ್ಗೆ ಡಾಕ್ಟರ್ ಯೂಸ್ ವೆಹಿಕಲ್ ಅನ್ಬೋದು. ಇದು ಗಾಡಿ ಚೆನ್ನಾಗಿದೆ. ನಿಮ್ಗೆ 2014 ಮಾಡಲು, ಥರ್ಡ್ ಓನರ್ ಆಗಿದೆ. ಗಾಡಿ ಬರೀ 56,000 ಓಡಿದೆ. ಓಕೆ, ಇಂಟೀರಿಯರ್ ಚೆನ್ನಾಗಿದೆ. AC, ಪವರ್ ಸ್ಟೇರಿಂಗ್, 2 ಡೋರ್ ಪವರ್ ವಿಂಡೋಸ್, ಸೆಂಟ್ರಲ್ ಲಾಕು, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಓಕೆ, ಓವರ್ ಆಲ್ ಕಲರ್ ಕೂಡ ತುಂಬಾ ಕ್ಯೂಟ್ ಕಲರ್ ಅಂತಾನೆ ಹೇಳ್ಬೋದು. ಸ್ಕೈ ಬ್ಲೂ ಟೈಪ್. ಹೌದು, ತುಂಬಾ ಚೆನ್ನಾಗಿದೆ. ಏನ್ ಪ್ರೈಸ್ ಹೇಳ್ತಾ ಇದ್ದಾರೆ ಸರ್ ಇದಕ್ಕೆ? ಸರ್ ಇದು ಬಂದು 2,20,000 ಫೈನಲ್ ಆಗುತ್ತೆ ಸರ್. 2,20,000? ಸಿಂಗಲ್ ಓನರ್ ಇದು? ಥರ್ಡ್ ಓನರ್ ಆಗಿದೆ, ಮಾಡಲ್ ವೆಹಿಕಲ್. ಓಕೆ, ನೆಕ್ಸ್ಟ್ ನಮ್ ಜೊತೆ ಇನ್ನೊಂದು ಸ್ವಿಫ್ಟ್ ಇದೆ. ಇದು ಬಂದು 2009 ಮಾಡಲು, ಸಿಂಗಲ್ ಓನರ್. VXA ವೇರಿಯಂಟ್ ಬರುತ್ತೆ. VXA ಇದು? ಹೌದು. AC, ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸ್, ಸೆಂಟ್ರಲ್ ಲಾಕು, ಮ್ಯೂಸಿಕ್ ಸಿಸ್ಟಮ್, ಸಿಂಗಲ್ ಓನರ್ ವೆಹಿಕಲ್. ಓಕೆ, ಸಿಂಗಲ್ ಓನರ್ ವೆಹಿಕಲ್ ಅಂತ. ಸಿಂಗಲ್ ಓನರ್ ಸ್ವಿಫ್ಟ್ VXA ಇದು. ಹೌದು. ಸೊ ಪೆಟ್ರೋಲ್ ವೇರಿಯಂಟ್ ಬರುತ್ತೆ. ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ ಸರ್ ಇದಕ್ಕೆ? ಸರ್ ಇದು ಬಂದು 265 ವಿತ್ ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ ಸರ್.
2,65,000ಗೆ ಫ್ರೀ ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ. ಓಕೆ, 2,65,000ಗೆ ಟ್ರಾನ್ಸ್ಫರ್ ಮಾಡಿ ಕೊಡ್ತಾರೆ. ಡೆಲ್ಲಿ ವೆಹಿಕಲ್ ಇದು. ಹೌದು. ಓಕೆ, ನಮ್ಮ ಜೊತೆ ಇನ್ನೊಂದು ಚೆವರ್ಲೆಟ್ ಯಾವ ಸರ್ ಇದು? ಚೆವರ್ಲೆಟ್ ಆವಿಯೋ ಯುವ ಇದು 2007 ಮಾಡಲು ಸಿಂಗಲ್ ಓನರ್. ಹಾ, ಕಂಪ್ನಿಯಿಂದ ಸಿಂಗಲ್ ಓನರ್. ಹೌದು. ಸೊ ಟೈರ್ ಸ್ವಲ್ಪ ಉಜ್ಜಿ ಹೋಗ್ಬಿಟ್ಟಿದೆ. ಹೌದು, ಟೈರ್ ಸ್ವಲ್ಪ ಕಡಿಮೆ ಇದೆ. ಮುಂದೆದು ಹಿಂದೆದು ನಿಮ್ಗೆ ಒಂದು 50% ಟೈರ್ಸ್ ಇದೆ. ಓಕೆ, ನಿಮ್ಗೆ ಇದರಲ್ಲಿ AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಸೆಂಟ್ರಲ್ ಲಾಕ್, ಮ್ಯೂಸಿಕ್ ಸಿಸ್ಟಮ್, ಫ್ಯಾಬ್ರಿಕ್ ಸೀಟ್ ಕವರ್ಸ್ ಎಲ್ಲ ಬರುತ್ತೆ ಸರ್. ಇಂಟೀರಿಯರ್ ಕಾಣಿಸ್ತಾ ಇದೆ ಅಂತ ಅನ್ಕೊಂತೀನಿ. ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ ಕೂಡ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನಿಮ್ಗೆ ಬ್ಯಾಕ್ ಸೈಡ್ ಪ್ರೊಫೈಲ್ ಈ ತರ ಇರುತ್ತೆ. ಸೊ ಸಿಂಗಲ್ ಓನರ್ ವೆಹಿಕಲ್ ಇದು. ಹೌದು ಸರ್, ಫ್ರೆಶ್ FC ಇದು 5 ಇಯರ್ಸ್ ಫ್ರೆಶ್ FC. ಓಕೆ, ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? ಇದು ಬಂದು 1,10,000 ನೆಗೆಸ್ಟೇಬಲ್ ಆಗುತ್ತೆ ಸರ್. 1,10,000. ಹೌದು. ಓಕೆ, ಸೂಪರ್. ನೆಕ್ಸ್ಟ್ ನಮ್ ಜೊತೆ ಒಂದು ಇಂಡಿಕಾ ಯಾವ ಸರ್ ಇದು? ಇಂಡಿಗೋನಾ ಇದು? ಹೌದು. ಹೇಳಿ ಸರ್. ಇದು 2011 ಮಾಡಲು ಸೆಕೆಂಡ್ ಓನರ್. ಇದನ್ನು ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಹೌದು. ಮತ್ತೆ ನಿಮ್ಗೆ ಇದರಲ್ಲಿ AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ಸರ್ ಇದ್ರಲ್ಲೂ. ಓಕೆ, ಡಿಫಾಗರ್ ಕೂಡ ಬರುತ್ತೆ ಇದರಲ್ಲಿ. ಹೌದು, ನೋಡ್ಬೋದು. ಟೈರು ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ ಸರ್ ಇದಕ್ಕೆ? ಸರ್ ಇದು ಬಂದು 1,65,000 ಆಗುತ್ತೆ ಸರ್. 1,65,000 ಫೈನಲ್ ಆಗುತ್ತೆ. ಓಕೆ, 1,65,000ಗೆ ಈ ಒಂದು ಗಾಡಿ ಇಂಡಿಗೋ ಸಿಗ್ತಾ ಇದೆ ನಿಮಗೆ. ಓಕೆ, ನಮ್ಮ ಜೊತೆ ಇನ್ನೊಂದು ಗೆಟ್ಸ್ ಇದೆ. ಗೆಟ್ಸ್ ಬಗ್ಗೆ ಹೇಳಿ ಸರ್. ಸರ್, ಗೆಟ್ಸ್ ಬಂದು 2005 ಮಾಡಲ್ ಇದು. ಸೆಕೆಂಡ್ ಓನರ್ ಇದನ್ನು. ಇದಕ್ಕೂ 5 ಇಯರ್ಸ್ ಫ್ರೆಶ್ FC ಮಾಡ್ಕೊಡ್ತೀವಿ. ಓಕೆ, ನಿಮ್ಗೆ ಇದರಲ್ಲಿ AC, ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸ್, ಸೆಂಟ್ರಲ್ ಲಾಕ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಫೀಚರ್ಸ್ ಇದೆ ಸರ್. ಓಕೆ, ಎಲ್ಲ ಫೀಚರ್ಸ್ ಬರುತ್ತೆ. ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರುತ್ತಂತೆ. ಹೌದು. ಸೊ ಓವರ್ ಆಲ್ ಬಾಡಿ ಲೈನ್ ಎಲ್ಲ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಬಾಡಿ ಲೈನು, ಇಂಜಿನ್ ಎಲ್ಲ ಚೆನ್ನಾಗಿದೆ ಸರ್. ಇಂಜಿನ್ ಎಲ್ಲ ಚೆನ್ನಾಗಿದೆ. ಏನ್ ಪ್ರೈಸ್ ಹೇಳ್ತಾ ಇದ್ದಾರೆ ಇದಕ್ಕೆ? ಸರ್, ಇದು ಬಂದು 1,25,000 ನೆಗೆಸ್ಟೇಬಲ್ ಆಗುತ್ತೆ ಸರ್. 1,25,000. ಹೌದು. ಓಕೆ ಸರ್, ಸೂಪರ್. ಲೋನ್ ಫೆಸಿಲಿಟಿ ಎಲ್ಲ ಹೇಗೆ? ಎಲ್ಲ ಕಾರ್ಗೂ ಮಾಡ್ಕೊಡ್ತೀರಾ ಹೇಗೆ ಸರ್? ಲೋನ್ ಫೆಸಿಲಿಟಿ ನೋಡಿ ಸರ್, ನಾವು ಮಾಡೋದು ಬ್ಯಾಂಕ್ ಲೋನ್. ಸೇಫ್ ಟು ಫೈನಾನ್ಸ್ ನಾವು ಮಾಡೋದು ಇಲ್ಲ. ನಾನು ಹೇಳೋದು ಏನಂದ್ರೆ 2010 ಅಬೌವ್ ನಿಮ್ಗೆ ಲೋನ್ ಖಂಡಿತ ಆಗತ್ತೆ ಗಾಡಿಗೆ. ಬಟ್ ಖಂಡಿತವಾಗೂ ನಿಮ್ಗೆ ಸ್ಯಾಲ್ರಿ ಅಕೌಂಟ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಸಿವಿಲ್ ಸ್ಕೋರ್ ಮಾತ್ರ ಚೆನ್ನಾಗಿರ್ಬೇಕು. ಜಿನಿನ್ ಇದ್ರೆ ಮಾತ್ರ ಲೋನ್ ಆಗೋದು. ಯಾಕಂದ್ರೆ ಪಾಪ ಅವ್ರಿಗೂ ಟೈಮ್ ವೇಸ್ಟ್, ನನ್ಗೂ ಟೈಮ್ ವೇಸ್ಟ್. ಅಡ್ವಾನ್ಸ್ ತಗೊಂಡಿರ್ತೀನಿ, ಕೊಟ್ಟಿರ್ತಾರೆ, ನಾನು ಬೇರೆಯವ್ರಿಗೆ ಮಾರಂಗಿಲ್ಲ. ಅಲ್ಲಿ ನೋಡಿದ್ರೆ ಸಿವಿಲ್ ಸ್ಕೋರ್ ಇದ್ರೆ ಓಕೆ, ಸಂತೋಷ, ವೆಯ್ಟ್ ಮಾಡೋಣ. ಸಿವಿಲ್ ಸ್ಕೋರ್ ಪ್ರಾಬ್ಲಮ್ ಆದ್ರೆ ಪಾಪ ನಮ್ಗೂ ಟೈಮ್ ವೇಸ್ಟ್, ಅವ್ರಿಗೂ ಟೈಮ್ ವೇಸ್ಟ್. ಆಸೆ ಬಂದಿರ್ತಾರೆ ಸರ್, ಯಾವ್ದೋ ಒಂದು. ಹೌದು ಸರ್, ಈಗ ನೋಡಿ ಒಂದು ಗಾಡಿ ಸೇಲ್ ಆಗಿತ್ತು, ಸಿವಿಲ್ ನನ್ಗೂ ಏನ್ ಗೊತ್ತಾ, ಸೇಲ್ ಆಗ್ಬೇಕು ಗಾಡಿ ಅಂತ ನಾನು ಇದ್ ಮಾಡ್ತೀನಿ. ಅವ್ರಿಗೊಂದು ಗಾಡಿ ಕೊಡಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಸರ್. ನಾನು ಒಂದೇ ಹೇಳೋದು ನಿಮ್ಗೆ, 2 ಲಕ್ಷ 3 ಲಕ್ಷ ಬಜೆಟ್ ಗಾಡಿಗಳಿಗೆ ಲೋನ್ಗೆ ದಯವಿಟ್ಟು ಎಲ್ಲಿ ಹೋಗಕ್ ಹೋಗ್ಬಿಡಿ. ಬೇಕು ಅಂದ್ರೆ ನಾವು ಏನು ಕೊಡೋದಿಲ್ಲ, ಬ್ಯಾಂಕ್ ಅವ್ರು ಕೊಡ್ತಾರೆ. ಸುಮ್ನೆ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ, ಅಗ್ರಿಮೆಂಟ್ ಚಾರ್ಜಸ್, ಆ ಚಾರ್ಜಸ್. ನನಗೆ ನಾನು ಹೇಳೋದು ಒಂದೇ ಸರ್, ನನ್ನ ಹತ್ರ ಲೋನ್ ಅಂತ ಬಂದ್ರೆ ನಾನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸರ್ ನೋಡಿ ಲೋನ್ಗೆ ಹೋದ್ರೆ ಈ ತರ ಎಲ್ಲ ಆಗತ್ತೆ, ನಿಮ್ಗೆ ಎಲ್ಲ ಪರ್ಸನಲ್ ಆಗಿ ತಗೊಳ್ಳಿ, ಅದನ್ನ ಚೀಟಿ ಹಾಕೊಳ್ಳಿ, ಏನೋ ಮಾಡ್ಕೊಳ್ಳಿ. ನೀವು ಸುಮ್ಮನೆ ಲೋನ್ಗೆ ಅಪ್ಲೈ ಮಾಡ್ತೀರಾ, ಒಂದು 50,000 ನಿಮ್ಗೆ ವೇಸ್ಟ್ ಆಗತ್ತೆ ಅಂತ ಹೇಳ್ತೀನಿ. ನನ್ನ ಮಾತಿಗೆ ಸುಮಾರು ಜನ ಕನ್ವಿನ್ಸ್ ಆಗಿ ಸರ್, ನೀವು ಹೇಳ್ತೀರಾ, ಅವ್ರು ಲೋನ್ ಬಂದಿರ್ತೀರಾ, ಕ್ಯಾಶ್ ತಗೊಂಡ್ ಬಂದು ಗಾಡಿ ತಗೊಂಡ್ ಹೋಗಿದ್ದಾರೆ ಸರ್. ಕ್ಯಾಶ್ ನಾನು ಸುಮಾರು ಇತ್ತು, ನಾನು ಎಕ್ಸ್ಪ್ಲೈನ್ 5 ನಿಮಿಷ ಮಾಡಿರೋದು ಅಷ್ಟೇ. ಸುಮಾರು ಜನ ಬಂದು ಕ್ಯಾಶ್ ತಗೊಂಡ್ ಹೋಗಿದ್ದಾರೆ. ನೋಡ್ಕೊಳ್ಳಿ, 2 ಲಕ್ಷ 3 ಲಕ್ಷ ಬಜೆಟ್ ಗಾಡಿಗೆ ಕ್ಯಾಶ್ ಕೊಟ್ಟು ತಗೊಳ್ಳೋಕೆ ಪ್ರಯತ್ನ ಮಾಡಿ. ಇಲ್ಲ ಅಂದ್ರೆ ನಮ್ಗೇನಿಲ್ಲ, ನಾನು ಲೋನ್ ಕೊಡಿಸ್ತೀವಿ. ಲೋನ್ ಕೊಡಿಸ್ತಾರೆ, ಬಟ್ ಅದಕ್ಕೆ ಬಡ್ಡಿನೂ ಅದೇ ತರ ಬೀಳುತ್ತೆ ನಿಮ್ಗೆ. ಸೊ ಫುಲ್ ಕ್ಯಾಶ್ ಮಾಡಿದ್ರೆ ನಿಮ್ಗೆ ಉಳಿತಾಯ ಆಗುತ್ತೆ. ಎಲ್ಲ ತಗೊಂಡು ಏನಾರ ಮಾಡ್ಕೊಂಡ್ರು ವರ್ತ್ ಇರುತ್ತೆ. ಇಲ್ಲಿ ನಿಮ್ ಇಷ್ಟ ಸರ್, ನಾವು ಲೋನ್ ಮಾಡಕ್ ರೆಡಿ ಇದೀವಿ. ಯಾಕಂದ್ರೆ ನಾವು ಕೊಡೋದಿಲ್ಲ, ನಮ್ದು ID ಪ್ರೂಫ್ ಎಲ್ಲ ತಗೊಂಡು ಬೇರೆ ಲೋನ್ ಮಾಡ್ಸಲ್ಲ, ಬ್ಯಾಂಕ್ ಅವ್ರಿಗೆ ಕೊಡ್ತೀವಿ, ಅವ್ರು ಲೋನ್ ಮಾಡ್ಕೊಡ್ತಾರೆ ಅಷ್ಟೇ. ಓಕೆ, MS ಕಾರ್ಸ್ ಅಲ್ಲಿ ನಾನು ಇವತ್ತು ಬಂದು ವಿಡಿಯೋ ಮಾಡಿದ್ದಕ್ಕೆ ಇದೇ ರೀಸನ್. ಯಾಕಂದ್ರೆ ತುಂಬಾ ಕಮ್ಮಿ, ಸ್ವಲ್ಪ ಇಂಟರ್ವ್ಯೂ ಜಾಸ್ತಿ ಆಯ್ತು ಅಂತ ಬೇಜಾರು ಮಾಡ್ಕೋಬೇಡಿ. ದಯವಿಟ್ಟು ಇವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಂಥವ್ರಿಗೆಲ್ಲ ಬೆಳೆಸಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಓಕೆ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್.